ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ನನಗೆ ಅನಿಸಿದ ಮಟ್ಟಿಗೆ ಈಗ ಚಲೋನೂ ಆಗ್ತೈತಿ. ಯಾಕೆ ಗೊತ್ತಾ? ನೋಡಿರಿ, ಇದು ಇವತ್ತಿನ ಟ್ರಾನ್ಸಿಟ್ ಪೀರಿಯಡ್. ಟ್ರಾನ್ಸಿಟ್ ಅಂತಂದ್ರೆ ಇವತ್ತಿನ ಗ್ರಹಗತಿಗಳ ಹೆಂಗದಾವು ಅಂಥೇಳಿ ನೋಡೋದಕ್ಕೆ ಟ್ರಾನ್ಸಿಟ್ ಅಂತಾರೆ ಇಂಗ್ಲೀಷ್ದೊಳಗೆ. 12ನೇ ಮನೆಯೊಳಗೆ ಸೂರ್ಯ ಇದ್ದ. ಇವತ್ತು ಮೇಷ ರಾಶಿಯೊಳಗೆ ಬಂದಾರ ಸೂರ್ಯ. ಯಾರ ಜೊತೆ ಅದಾರ? ವೀನಸ್ ಜೊತೆ. ವೀನಸ್ ಅಂದರೆ ಶುಕ್ರ. ಮೇಷರಾಶಿಯೊಳಗೆ ಸೂರ್ಯ ಯಾವಾಗಿದ್ರೂ ಉಚ್ಛಾವಸ್ಥೆಯೊಳಗೆ ಇರ್ತಾರೆ, ಅಂದರೆ ಉಚ್ಛಾವಸ್ಥೆ ರಾಶಿ ಅವರಿಗೆ. ಸನ್ ರಿಪ್ರೆಸೆಂಟ್ಸ್ ಪವರ್, ಸಕ್ಸಸ್, ಪೊಸಿಷನ್, ಅಥಾರಿಟಿ. ಗೌರ್ಮೆಂಟ್ದು ಎಲ್ಲ ಹೈಯರ್ ಪೋಸ್ಟ್ ಅನ್ರಿ, ಪ್ರೈವೇಟ್ ಸೆಕ್ಟರ್ದಾಗೂ ಹೈಯರ್ ಪೋಸ್ಟ್ ಅನ್ರಿ, ಹೈಲಿ ಪೇಡ್ ಪೋಸ್ಟ್ ಅನ್ರಿ, ಅವನು ಎಲ್ಲನೂ ಸನ್ ರಿಪ್ರೆಸೆಂಟ್ ಮಾಡ್ತಿರ್ತಾರೆ. ಆಮೇಲೆ ಆರೋಗ್ಯದ ಪ್ರಕಾರ ಸನ್ ನಿಮ್ಮ ಓವರ್ ಆಲ್ ಹೆಲ್ತ್ ನೋಡ್ಕೊಳ್ಳುವಂಥ ಗ್ರಹ, ಆರೋಗ್ಯವನ್ನು ನೋಡಿಕೊಳ್ಳುವಂಥ ಕಾರಕ ಗ್ರಹ. ಮೇನ್ಲಿ ಹೀ ರೂಲ್ಸ್ ಯುವರ್ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡಿಗೆ ಏನಾರೇ ಆಯ್ತು ಅಂತಂತಂದ್ರೆ ಮನುಷ್ಯ ಜಡ್ ಬಂತು ಅಂತ ತಿಳ್ಕೊಳ್ಳೋದು. ಸ್ಪೈನಲ್ ಕಾರ್ಡ್ದಾಗನೇ ಎಲ್ಲ ಚಕ್ರಗಳು ಇರ್ತಾವೆ, ನೆನಪಿರಲಿ ನಿಮಗೆ. ಸೊ ಈಗ ಸಣ್ಣಂದು ಟ್ರಾನ್ಸಿಟ್ ಈಗ ಏರೀಸ್ದೊಳಗೆ ಆಗೈತಿ ಅಂತಂದ್ರೆ ನಿಮಗೆ ಹೆಲ್ತ್ದೊಳಗೆ ಇಂಪ್ರೂವ್ಮೆಂಟ್ ಬರ್ತೈತಿ. ಇವತ್ತು ಅವ್ರು ಅಶ್ವಿನಿ ನಕ್ಷತ್ರದೊಳಗೆ, ಅಶ್ವಿನಿ ನಕ್ಷತ್ರ ಅಂದ್ರೆ ಕುದುರೆ, ಅಶ್ವಿನಿ ಸಹೋದರರು ಅಂತಂತಂದ್ರೆ ಫಿಸಿಷಿಯನ್ಸ್. ನಿಮಗೆ ಹೆಲ್ತ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಅದರಿಂದ ಹೊರಗೆ ಬರ್ತೀರಿ. ನೀವು ಗೌರ್ಮೆಂಟ್ ಜಾಬಿಗೆ ಎಲ್ಲರೂ ಟ್ರೈ ಮಾಡ್ತಿದ್ರಿ ಅಂತ ಅನ್ಕೋರಿ, ಯಾವುದಾರ ಪೋಸ್ಟಿಗೆ ಏನಾರು ಟ್ರೈ ಮಾಡ್ತಿದ್ರಿ ಅನ್ಕೋರಿ, ನೀವೆಲ್ಲರ ಜಾಬ್ ಒಳ್ಳೆಯ ಸ್ಟ್ಯಾಂಡರ್ಡು ಸ್ಟೇಟಸ್ ಇರುವಂಥ ಜಾಬಿಗೆ ಎಲ್ಲರ ಸ್ವಿಚ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡಿದ್ರೆ ಎಲ್ಲ ಕೆಲಸಗಳು ಆಗುವಂಥ ಟೈಮ್. ಇವತ್ತಿನ ದಿನ ಭಾಳ ಚಲೋ ಐತಿ. ಯಾಕೆ ಗೊತ್ತಾ? ಸಣ್ಣಿನ ಅಶ್ವಿನಿ ನಕ್ಷತ್ರ ಅಂತಂದ್ರೆ, ಅಶ್ವಿನಿ ಅಂದ್ರೆ ಕುದುರೆ. ಕೆಲವೊಂದು ಸತಿ ಹೆಂಗಿರ್ತೈತೆ ಅಂದ್ರೆ ಆಪ್ರೇಷನ್ಸೂ ಅಶ್ವಿನಿ ನಕ್ಷತ್ರದಾಗನ ನೋಡಿ ಮಾಡ್ತಾರೆ. ಯಾಕಂತಂದ್ರೆ ಚೇತರಿಕೆ ಜಾಸ್ತಿ ಫಾಸ್ಟ್ ಇರ್ತೈತಿ ಪೇಷಂಟಂದು. ಹಂಗೆ ಇವತ್ತು ನೀವು ಏನೇ ಒಂದು ಕೆಲಸ ತೊಗೊಂಡ್ರೂ ಸಹಿತ ಆ ಕೆಲಸ ಭಾರಿ ಫಾಸ್ಟ್ ಹಂಗೆ ಮೂವ್ಮೆಂಟ್ ಆಗುವಂಥದ್ದು. ಅದನ್ನು ನೀವು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ದೊಳಗೂ ನೀವು ಅದನ್ನು ಇನ್ಕ್ಲೂಡ್ ಮಾಡ್ಕೋಬೋದು. ಏನಾದರೂ ಇವತ್ತು ಸ್ಟಾರ್ಟ್ ಮಾಡಿರಿ, ನೀವೇನಾದರೂ ಇದನ್ನು ಮಾಡಬೇಕು, ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ ಮಾಡಬೇಕು ಅಂತಂತಂದರೆ ಇವತ್ತೊಂದು ಸಂಕಲ್ಪ ತೊಗೊರಿ, ಸಂಕಲ್ಪ ತೊಗೊಂಡು ಸ್ಟಾರ್ಟ್ ಮಾಡಿರಿ ಇವತ್ತು. ದಟ್ ಗಿವ್ಸ್ ಅ ವೆರಿ ಗುಡ್ ರಿಸಲ್ಟ್. ಸಿ ನಿಮ್ಗೆ ಹೆಂಗೆ ಅಂತಾರೆ ಹೆಲ್ತ್ ಒಳಗೆ ಇಂಪ್ರೂವ್ಮೆಂಟ್ ಅನ್ನಿಸ್ಬೋದು, ಒಂಥರ ಹಿಂಗೆ ಆ್ಯಕ್ಟಿವ್ ಅಂತಂದು ಫೀಲ್ ಆಗ್ಬೋದು. ಆಮೇಲೆ ವೆರಿ ಪಾಸಿಟಿವಿಟಿ ಭಾಳ ಪಾಸಿಟಿವ್ ಅಂತಂದು ಹೇಳಿ ಫೀಲ್ ಮಾಡುವಂಥದ್ದು, ಅಂದರೆ ಹೆಲ್ತ್ ಪ್ರಕಾರ. ಮಾನಸಿಕವಾಗಿಯೂ ಭಾಳ ಹೆಲ್ದಿ ಅಂತಂದು ಫೀಲ್ ಮಾಡ್ತೀರಿ. ಸಿ ದಿಸ್ ಇಂಪ್ಯಾಕ್ಟ್ಸ್ ಗ್ಲೋಬಲಿ, ಒಬ್ಬರಿಗೆ ಅಂತಂತಲ್ಲ, ಇಡೀ ಜಗತ್ತಿನಾಗ ಎಷ್ಟು ಮಂದಿ ಇದಾರಲ್ಲ ಅವರೆಲ್ಲರಿಗೂ ಇವತ್ತು ಏರೀಸ್ದಾಗ ಟ್ರಾನ್ಸಿಟ್ ಮಾಡಾಕತ್ತಾರೆ. ಯಾರು? ಸೂರ್ಯದೇವ. ಸೊ ಇವತ್ತಿಂದ ಏನಾದರೂ ಸೂರ್ಯದೇವನ ಆದಿತ್ಯ ಹೃದಯ ಸ್ತೋತ್ರ ಮಾಡ್ತಿದ್ರೆ ಮಾಡಿರಿ. ಸೂರ್ಯನಿಗೆ ಆರೋಗ್ಯ ಕೊಡೋದಂತಿರ್ತೈತಿ, ಅದನ್ನು ಮಾಡ್ತಿದ್ರೆ ಮಾಡಿರಿ. ದಿಸ್ ಇಸ್ ವೆರಿ ಗುಡ್. ಒಂದು ತಿಂಗಳು ಇರ್ತಾರೆ ಅವ್ರು ಮೇಷರಾಶಿ ಒಳಗೆ. देखो हमेशा ना शुरुआत अच्छी होनी चाहिए, ठीक है. ಸೊ ಇವತ್ತು ಏನು ಮಾಡೋಣ ಅಂತಂದರೆ, ನಿಮ್ಮ ಇವತ್ತು ಪ್ಯೂರ್ಲಿ ಜಾಬ್, ಪ್ರೊಫೆಷನ್ ಆ್ಯಂಡ್ ಕರಿಯರ್ ರಿಲೇಟೆಡ್ ಅಷ್ಟೇ ಮಾತಾಡೋದು. ಇಮೋಷನ್ಸ್ ಬಿಲ್ಕುಲ್ यहाँ पर नहीं है. ಯಾಕಂತಂದ್ರೆ देखो राजा बहुत ज़्यादा इमोशनल नहीं होता कभी भी, ಅವನು ವ್ಯವಹಾರಿಕ ಭಾಳ ಇರ್ತಾನೆ. ಅದಕ್ಕೆ ಇವತ್ತೇನು ರೀಡಿಂಗ್ ಮಾಡಿದ್ರು ಸಹಿತ ನಿಮ್ಮ ಯಾವುದೇ ಅರ್ಜೆಂಟ್ ಕೆಲಸಗಳು ನಿಂತಿದ್ರೆ ಮಾಡಿದ್ರೆ, ನಾ ಈಗೇನು ಹೇಳಿದ್ದೆ ಅವನ್ನೆಲ್ಲ ಕೇಳಿದ್ರಲ್ಲ ನೀವು, ಅದ್ರ ರಿಲೇಟೆಡ್ ಏನಾದರೂ ಆಗುವಂಥ ಘಟನೆಗಳು ಅಥವಾ ಎಲ್ಲಿವರೆಗೂ ಏನೇನು ವಿಷಯ ಬಂದಿರ್ಬೋದು ಅದನ್ನು ನೋಡೋಣ. ಸೊ ತಮಗೆ ಯಾವುದು ಡೆಕ್ ಬೇಕೋ ತಾವು ಅದನ್ನು ಇಂಟಿಟ್ಯೂವ್ಲಿ ಚೂಸ್ ಮಾಡಿಕೊಡ್ರಿ. ಸೊ ನಾವು ಅದ್ರ ಮೇಲೆ ರೀಡಿಂಗ್ ಮಾಡೋಣ. ಓಕೆ, ಐ ಹೋಪ್ ತಮಗೆ ಸಿ ದಿಸ್ ಇಸ್ 1, ದಿಸ್ ಇಸ್ 2 ಆ್ಯಂಡ್ ದಿಸ್ ಇಸ್ 3. ಓಕೆ, ಥರ್ಡ್ ಒನ್ ಈ ಕಡೆ ಇಡೋಣ. ವಿಲ್ ಟೇಕ್ ದಿಸ್. ಸೊ ತಾವು ಯಾರೆಲ್ಲ ಫಸ್ಟ್ ಡೆಕ್ ಚೂಸ್ ಮಾಡ್ಕೊಂಡಿರಿ ಅವರಿಗೆ ಬಿಸ್ನೆಸ್ ಅನ್ರಿ, ಪ್ರೊಫೆಷನ್ ಅನ್ರಿ, ಕರಿಯರ್ ಅನ್ರಿ, ಯಾವುದಾದ್ರೂ ಎಕ್ಸಾಮ್ಸ್ ಅನ್ರಿ, ಅದರೊಳಗೆ ನಿಮಗೆ ಏನು ಬರ್ತಾ ಇದೆ, ಆರೋಗ್ಯದ ವಿಷಯನೂ ಅಂದ್ಕೊಡ್ರಿ. ಎಷ್ಟು ವಿಚಿತ್ರ ಐತೆ ನೋಡ್ರಿ. 7 ನಂಬರ್ ದ ಚಾರಿಯಟ್. ಎಸ್ಟ್ರಾಲಜಿಕಲಿ ವೀನಸ್ 7th ಹೌಸನ್ನು ರೂಲ್ ಮಾಡ್ತಾನೆ. ಸೆವೆಂತ್ ನಂಬರ್ ನ್ಯೂಮರಾಲಜಿಕಲಿ ಕೇತುನ್ ರಿಪ್ರೆಸೆಂಟ್ ಮಾಡ್ತೈತಿ. ಅಶ್ವಿನಿ ನಕ್ಷತ್ರ ಕೇತುಂದು ಇವತ್ತು ವೀನಸ್ ಜೋಡಿ ಅದಾರ ಅವರು. ಸಿ ನಾ ಏನು ಹೇಳಿದೆ, ಕಿಂಗ್ ಆಫ್ ಸೋರ್ಟ್ಸ್ ಬಂದೈತೆ. ಕಿಂಗ್ ಆಫ್ ಸೋರ್ಟ್ಸ್ ಯಾಕೆ ಬಂತು?
ಸೂರ್ಯ ವ್ಯಾವಹಾರಿಕ ರಾಜ ಯಾವಾಗಿದ್ರು. ಎಸ್, 8 of Pentacles ಕಾಣ್ತಾವಲ್ಲ. ಓಕೆ, ಟೆಂಪರೆನ್ಸ್, and this is Knight of Cups. So Page of Cups. ಸೊ ತಾವು ಯಾರೆಲ್ಲ ಫಸ್ಟ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗಾಗಿ ಏನು ಬರ್ತಾ ಇದೆ ನೋಡ್ರಿ. ಚಾರಿಯಟ್ 7 ನಂಬರ್. ಯು ವಿಲ್ ನೆವರ್ ಗೆಟ್ ಎನಿವೇರ್ ಇಫ್ ಯು ಕೀಪ್ ಸ್ಟ್ಯಾಂಡಿಂಗ್ ಸ್ಟಿಲ್. ಫಸ್ಟಿಗೆ ಹೆಲ್ತ್ ಬದಲಾಗಿ ನೋಡ್ಕೊಳ್ಳೋಣ. ಇನ್ ಕೇಸ್ ಹೆಲ್ತ್ ರಿಲೇಟೆಡ್ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಡಾಕ್ಟರ್ ಏನಾದರೂ ವಾಕಿಂಗ್ ಮಾಡು ಅಂತಂದಿದ್ರೆ, ಏನಾದರೂ ಸೈಕ್ಲಿಂಗ್ ಮಾಡು, ಜಾಗಿಂಗ್ ಮಾಡು ಅಂದಿದ್ರೆ, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಓಕೆ, ಬಾಡಿಗೆ ಸ್ವಲ್ಪ ಮೂಮೆಂಟ್ ಇರಬೇಕು. ಆಮೇಲೆ ನಿಮಗೆ ಕೆಲಸದೊಳಗೂ ಮೂಮೆಂಟ್ ಬರ್ತೈತಿ ನೋಡಿರಿ. ಒಂದು ಹೆಲ್ದಿ ಮನುಷ್ಯ ಏನೆಲ್ಲ ಸಾಧಿಸಬಹುದು ಅದನ್ನೇ ಹೇಳಬೇಕನ್ನೋಂಥ ಅವಶ್ಯಕತೆ ಇಲ್ಲ. ಹೆಲ್ತ್ ಹೋತು ಅಂತಂತಂದರೆ ಎಲ್ಲನೂ ಹೋದಂಗೆ ಅದು ನೀವು ಎಷ್ಟು ವೆಲ್ದಿ ಇದ್ದರೂ ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಸೊ ಹೆಂಗಂತಂತಂದ್ರೆ ಚಾರಿಯಟ್ ಕಾರ್ಡ್ ಏನು ಹೇಳ್ತೈತಿ ಅಂದ್ರೆ ದಟ್ ಶೋಸ್ ಅ ಮೂಮೆಂಟ್. ಯಾವ ವಿಷಯದಲ್ಲಿ ನಿಮಗೆ ಕರೇಜ್ ಇಲ್ಲ ಅಥವಾ ಯಾವ ವಿಷಯದೊಳಗೆ ನಿಮಗೆ ಡಿಟರ್ಮಿನೇಷನ್ ಇಲ್ಲ, ಅವೆಲ್ಲ ವಿಷಯಗಳ ಕಡೆಗೆ ನೀವು ಲಕ್ಷ್ಯ ಕೊಡಕ್ಕೆ ನೋಡ್ರಿ. ಆಮೇಲೆ ನಿಮ್ಮ ಲೈಫ್ದೊಳಗೆ ಈಗ ಸದ್ಯ ಪ್ರೋಗ್ರೆಸ್ ಪ್ರತಿಯೊಬ್ಬರ ಲೈಫ್ದಾಗ ಈಗ ಪ್ರೋಗ್ರೆಸ್ ಬರ್ತೈತೆ. ಯಾಕಂದರೆ ಸನ್ ಏನು ರಿಪ್ರೆಸೆಂಟ್ ಮಾಡ್ತಾನಲ್ಲ ಆ ವಿಷಯದೊಳಗೆ ಪ್ರೋಗ್ರೆಸ್ ಆಗೇ ಆಗ್ತಿರ್ತೈತಿ. ಆದ್ರೆ ನಮಗೆ ಗೊತ್ತಿರಂಗಿಲ್ಲ ನೋಡಿರಿ. ಈಗ ನಾನು ನಿಮಗೆ ಹೇಳಾಕತ್ತೀನಿ ಟ್ರಾನ್ಸಿಟ್ ಆಗೈತಿ ಅಂತಂದು ನಿಮ್ಗೆ ಅಷ್ಟೇ ಗೊತ್ತು. ಈಗ ನೀವೇನು ಮಾಡಿರಿ ಗೊತ್ತಾತಂತಂದ್ರೆ ಅದ್ರ ಮೇಲೆ ಹೆಚ್ಚಿಗೆ ಕೆಲಸ ಮಾಡಕ್ಕೆ ನೋಡ್ರಿ. ಆಮೇಲೆ ನಿಮ್ಮ ಸೆನ್ಸಸ್ ಮೇಲೆ ಕಂಟ್ರೋಲ್ ಇರಲಿ. ಡೈರೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ ಸರಿ ಇತ್ತು ಅಂತಂತಂದ್ರೆ ನೀವು ಡೆಸ್ಟಿನೇಷನ್ ಪಕ್ಕ ರೀಚ್ ಆಗ್ತೀರಿ. ಅದರ್ವೈಸ್ ಎಲ್ಲ ಸುತ್ತ ಅದಕ್ಕೇನು ಅರ್ಥ ಇರೋಂಗಿಲ್ಲ. ಸೊ ಹೆಂಗೆ ಅಂತಂತಂದ್ರೆ ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕು ಅಂತಂದ್ರೆ ನಿಮಗೆ ಏನು ಬೇಕು ಅನ್ನೋದ್ರ ಬದಲಾಗಿ ನಿಮಗೆ ಮೊದಲು ಕ್ಲಾರಿಟಿ ಇರಲಿ. ನಾನು ಈ ಎಕ್ಸಾಮ್ ಕಟ್ಟಾಮದೀನಿ. ಓಕೆ, ಈ ಎಕ್ಸಾಮಿಗೆ ನನಗೆ ಎಷ್ಟು ಪ್ರಿಪ್ರೇಷನ್ ಬೇಕು, ನನಗೆ ಎಷ್ಟು ಟೈಮ್ ಬೇಕು, ನಾನು ಬೇರೆದವ್ರ ಜೊತೆ ಕೂಡಬಾರ್ದು, ಎಷ್ಟು ದಿನ ನಾನು ಅದನ್ನು ಪ್ರಿಪೇರ್ ಮಾಡಬೇಕು. ಪ್ರತಿಯೊಂದಕ್ಕೂ ಒಂದು ಮೆಂಟಲ್ ಪ್ರಿಪ್ರೇಷನ್ ಅಂತಂತಿರಲಿ ನಿಮಗೆ. ಚಾರಿಯಟ್ ಕಾರ್ಡ್ ಅದನ್ನು ಹೇಳ್ತೈತೆ. ಓಕೆ, ನೀವು ಕೈ ಮೇಲೆ ಈಗ ಸದ್ಯ ಅಂತೂ ಕೈ ಮೇಲೆ ಕೈ ಇಟ್ಕೊಂಡು ಕುಂಡ್ರುವಂಥ ಟೈಮ್ ಅಂತೂ ಬಿಲ್ಕುಲ್ ನಯ್ಯ. ಈಗ ಹೆಂಗಂತಂತಂದ್ರೆ ಪ್ಲಾನೆಟ್ರಿ ಪೊಸಿಷನ್ ನಮ್ಗೆ ಯಾವಾಗ ಹೆಲ್ಪ್ ಮಾಡ್ತಿರ್ತಲ್ಲ ಅವಾಗ ನಾವು ನಮ್ಮ ಕೆಲಸ ಮಾಡ್ಕೋಬೇಕು. ಅದೇ ಹೇಳ್ತಾರಲ್ಲ ಗಾಳಿ ಬಿಟ್ಟಾಗ ತುರ್ಕು ಅಂತಂದೇಳಿ ಶಾಣ್ಯರು ಅದೇ ಹೇಳ್ತಿರ್ತಾರೆ. ಕಿಂಗ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತಿ, ವಿ ಕ್ಯಾನ್ ಆಲ್ ಲರ್ನ್ ಇಂಪಾರ್ಟೆಂಟ್ ಥಿಂಗ್ಸ್ ಫ್ರಾಮ್ ಒನ್ ಅನದರ್. ವಿ ಆರ್ ಆಲ್ ಸ್ಟೂಡೆಂಟ್ಸ್. ನಮಗೆ ಎಲ್ಲ ಯಾರೂ ಸರ್ವಜ್ಞರಲ್ಲ. ಪ್ರತಿಯೊಬ್ಬರಿಗೂ ಒಂದು ಏನಾರ ಬೇರೆ ವಿಷಯದೊಳಗೆ ಅವರು ಪ್ರವೀಣರಿರ್ತಾರೆ. ಸೊ ಹೆಂಗಂತಾರೆ ಈಗೋ ಸ್ವಲ್ಪ ಸೈಡಿಗಿಟ್ಟು ಫ್ರೆಂಡ್ಸ್ ಜೊತೆ ಸರಿ ಹಿಂಗೆ ಬೆರೀರಿ. ಯಾರು ಒಳ್ಳೆಯ ಜನ ಇಂಟೆಲಿಜೆಂಟ್ ಯಾರದಾರ ಅವ್ರ ಜೊತೆ ಬೆರೀರಿ. ನಿಮಗೆ ಏನು ಬರಂಗಿಲ್ಲ ಅದನ್ನು ಅವ್ರ ಕಡೆಯಿಂದ ಆದಷ್ಟು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿರಿ. ಯಾವುದೇ ವಿಷಯಕ್ಕೂ ಈಗ ಸದ್ಯ ಇರೋ ಟೈಮ್ದೊಳಗೆ ಯಾವುದೇ ವಿಷಯಕ್ಕೂ ಇದ್ರೊಳಗೆ ಮನಸ್ಸು ಬಿಲ್ಕುಲ್ ತೂರ್ಸಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಏನೋ ಬಿ ಪ್ರಾಕ್ಟಿಕಲ್ ಅಂತ ಹೇಳಾಗುತ್ತೆ. ಬಿ ಡಿಸಿಪ್ಲಿನ್ಫುಲ್. ರಾಜನ ಯಾವಾಗಾರ ನೋಡಿದ್ರೆ ರಾಜ ಮಧ್ಯಾಹ್ನದಾಗ 12 ಗಂಟೆ ಕೇಳೋದು, 11 ಗಂಟೆ ಕೇಳೋದು, ಅವ ಏನಾರ ಹಂಗೆ ಮಾಡ್ತಾನೆ ಇಲ್ಲ. ಏನೋ ನನಗೆ ಇವತ್ತು ಇವತ್ತು ಹೆಂಗಿರುತ್ತೆ ನೋಡ್ರಿ. ಟೈಮ್ ಎಷ್ಟು ಇಂಪಾರ್ಟೆಂಟ್ ಇರ್ತೈತಿ ಅಂತಂತಂದ್ರೆ ಇವತ್ತು ಅಶ್ವಿನಿ ನಕ್ಷತ್ರದೊಳಗೆ ಅಂದ್ರೆ ಇನ್ನೂ ಎಷ್ಟು ದಿನ ಅದನ್ನ ನೋಡಲಿಲ್ಲ. ನಿಜವಾಗ್ಲೂ ನೀವು ಶಾಣೆ ಆದ್ರೆ ಇವತ್ತು ಏನಾದರೂ ಒಂದು ನೀವು ಸಂಕಲ್ಪ ತೊಗೊಂಡು ಏನಾರು ಸ್ಟಾರ್ಟ್ ಮಾಡಿರಿ. ನಾ ಎಷ್ಟೆಲ್ಲ ಮಂದಿಗೆಲ್ಲ ಇಲ್ಲಿ ಬಂದವ್ರಿಗೆಲ್ಲ ಅಡ್ವೈಸ್ ಕೊಡ್ತೇನೆ. ಈಗ ದಿನ 3 ದಿನ ಆತಿಗೆ ಬರಾಕೈತಿ ಮಂದಿ. ನಾ ಅವ್ರಿಗೆ ಹೇಳತ್ತಿದ್ದೀನಿ ಇಂಥ ಪೂಜೆ ಮಾಡಿರಿ, ಈ ಟೈಮಿಗೆ ಮಾಡಿರಿ, ಹೆಂಗೆ ಮಾಡಿರಿ. ಕೆಲವೊಂದು ಸರ್ತಿ ನನಗೆ ಭಾಳ ಕೆಲಸ ಹಾಕೊಂಡು ನನಗೆ ಮಾಡೋಕ್ಕಾಗಿಲ್ಲ. ನನಗೆ ಇವತ್ತು ಏನು ಅನ್ನಿಸ್ತೋ ಗೊತ್ತಿಲ್ಲ. ನನ್ನ ಹತ್ರ ನೀನು ಕೇಳಕ್ಕೆ ಬಂದವ್ರು ಅವರು ಆ್ಯಕ್ಚುಲಿ ಪುಣೆಯಿಂದ ಬಂದಾರ. ಅವ್ರು ಇಲ್ಲೇ ತಮ್ಮ ಅಮ್ಮನ ಮನೆಯಾಗ ಸ್ಟಾರ್ಟ್ ಮಾಡಿದ್ರು ಅದನ್ನು ಪೂಜಾ. ರಾತ್ರಿ 3 ಗಂಟೆಗೆ ಎದ್ದಿರ್ತೈತೆ ಅದು. ನಾ ಮಂದಿಗಳಾಗತ್ತೇನೆ, ನಾ ಯಾಕೆ ಮಾಡಬಾರ್ದು, ನಾನು ಇವತ್ತಿಂದ ಮಾಡ್ತೇನೆ ಅಂತ ಇವತ್ತಿಂದ ನಾನು ಡಿಸಿಷನ್ ತೊಗೊಂಡೆ. ನಾ ಯಾಕೆ ತೊಗೊಂಡೆ ಡಿಸಿಷನ್ ಗೊತ್ತಾ? ಯಾಕಂದ್ರೆ ನನಗೆ ತೊಗೊಳಕ್ಕೆ ಹಚ್ಚುತ್ತೆ ನನ್ನ ಸಣ್ಣಂಗೆ. ಯಾಕಂದ್ರೆ ಈ ಸದ್ಯ ನನಗೆ ಸಣ್ಣ ಮಾರ್ಕ್ಸ್ 2 ಒಂದೇ ಮನ್ಯಾಗನ ಆಗ್ತಾವೆ ನಾನು. ಸೊ ಹೆಂಗಂತಂತಂದ್ರೆ ನಾ ಏನು ವಿಚಾರ ಮಾಡ್ತಾನಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಪವರ್ ಸಿಗ್ತೈತೆ, ಇನ್ನೊಂದಿಷ್ಟು ಬೂಸ್ಟ್ ಮಾಡ್ತಾನೆ ಸಣ್ಣ. ಸೊ ಅಶ್ವಿನಿ ನಕ್ಷತ್ರ ಅಂದ್ರೆ ನೀವು ಹಿಡಿದ ಕೆಲಸ ಓಡ್ತೈತಿ ಸಾಕಾಗುವಷ್ಟು. ಈಗ ನೀವು ಏನಾರ ಕರಿಯರ್ ಸಲುವಾಗಿ ಅಂತಂದರೆ ಎಕ್ಸಾಮ್ಸ್ ಅದು ಏನಾರ ಮಾಡಿದ್ರಿ ಅಂದರೆ ಡಿಸ್ಟ್ರಾಕ್ಟ್ ಒಟ್ಟು ಆಗಕ್ಕೆ ಹೋಗ್ಬೇಡ್ರಿ. ಎಷ್ಟಾಗತ್ತಷ್ಟು ಡಿಸಿಪ್ಲಿನ್ಫುಲಿ ಕೆಲಸ ಮಾಡಿರಿ. देखो आजकल के ज़माने में ना ये प्यार वार ये सब छोड़ दो. ओनली थिंक अबाउट करियर, गोल, मनी, रिस्पेक्ट, पावर, अथॉरिटी. इधर ಮೇಲೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿರಿ. जो तुम्हें प्यार के लव लाइफ में कुछ भी चाहिए ना, सब अपने आप झक मार के तुम्हारे सामने आ जाएगा. अब अभी का ज़माना ऐसा है, ज़्यादा उसमें अवेला
ಓ ಬಿ ಜಮಾನ ನೀ ಅದ್ರ ಬದಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಏಟ್ ಆಫ್ ಪೆಂಟಕಲ್ಸ್ ಏನು ಹೇಳ್ತೈತೆ ನೋಡ್ರಿ ಇಲ್ಲಿ. ಏಟ್ ಆಫ್ ಪೆಂಟಕಲ್ಸು ಹಾರ್ಡ್ ವರ್ಕ್ ಹೇಳ್ತೈತಿ. ಸಿ ದಿಸ್ ಇಸ್ ಆಲ್ಸೋ ಹಾರ್ಡ್ ವರ್ಕ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಹಾರ್ಡ್ ವರ್ಕ್. ನಿಮ್ಮ ಸ್ಟ್ಯಾಂಡರ್ಡ್ ನೀವು ಮೇಂಟೈನ್ ಮಾಡಿರಿ. ಹೈ ಸ್ಟ್ಯಾಂಡರ್ಡ್ ಆಗಕ್ಕಂತಂದು ಹೇಳಿ ಫಿನಿಷಿಂಗ್ ಲೆವೆಲ್ ಎಷ್ಟು ಇಂಪಾರ್ಟೆಂಟ್ ಐತಲ್ಲ ಅದನ್ನೆಲ್ಲ ಕಲ್ಟಿವೇಟ್ ಮಾಡ್ಕೊಳಕ್ಕೆ ನೋಡಿರಿ. ರಿಪಿಟೇಟಿವ್ಲಿ ಟಾಸ್ಕ್ ತೊಗೊಂಡು ಅದ್ರ ಮೇಲೆ ಕೆಲಸ ಮಾಡಕ್ಕೆ ನೋಡಿರಿ ನೀವು. ಯಾಕಂತಂದ್ರೆ ಮಾಸ್ಟ್ರಿ ಹಾಸಿಲ್ ಮಾಡ್ತೇವೆ ನಾವು ಆ ಟೈಮ್ದೊಳಗೆ. ಯಾರೇ ಕೇಳಿದ್ರೆ ಹೇಳಕ್ಕೆ ಬರ್ತೈತಿ. ಯಾರು ಇದನ್ನು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದ್ರೆ ಮಂದಿ ಹೇಳಿರ್ಬೇಕು, ಈ ಸೊ ಆ್ಯಂಡ್ ಸೋನ್ ಕಡೆ ಹೋಗ್ರಿ, ಅವ್ರು ಭಾಳ ಬೆಸ್ಟ್ ಕೆಲಸ ಮಾಡಿಕೊಡ್ತಾರ ಅಂತಂದು ಹೇಳಿ. ಅಂದ್ರೆ ಸ್ಕಿಲ್ಡ್ ಆಗ್ರಿ ಅಂತ, ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡಿರಿ, ಸ್ಕಿಲ್ ಡೆವಲಪ್ ಮಾಡ್ಕೊರಿ, ಟಾಸ್ಕ್ ರಿಪಿಟೇಟಿವ್ಲಿ ಮಾಡಿರಿ. ಹೆಂಗಂತಂತಂದ್ರೆ ಒಂದು ಎಲ್ಲ ಬರ್ತೈತಿ ಅಂತ ಯಾವಾಗೂ ಅನ್ಕೋಬಾರ್ದು. ಯಾವಾಗಿದ್ರೂ ನಾ ಸ್ಟೂಡೆಂಟ್ ಅದನ್ನಂತನೇ ಅನ್ಕೋಬೇಕು. ನಾ ಏನು ಹೇಳಿದ್ನಿಲ್ಲ ಫಸ್ಟಿಗೆ ಈ ಕಾರ್ಡಿಗೆ, ನಾವೆಲ್ಲರೂ ಇಲ್ಲಿ ಸ್ಟೂಡೆಂಟ್, ಒಬ್ಬರಿಗೆ ನಾವು ಕಲ್ಕೊಳಕ್ಕಂತ ಹೇಳಿ ಬಂದೇವಿ. ಯಾರೂ ಪರಿಪೂರ್ಣರಲ್ಲ. ಸೋಕೆ ಯಾವಾಗಿದ್ರೂ ಮನುಷ್ಯಾಗ ಕೊನೆಯವರೆಗೂ ಕಲಿಬೇಕು ಅನ್ನುವಂಥ ಬುದ್ಧಿ ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲೇನು ಹೇಳ್ತಾರೆ ಅಂತಂದ್ರೆ ಟೆಂಪ್ರೆನ್ಸ್ ಕಾರ್ಡ್ ಇದೆ. ಲೆಟ್ ಗೋ ಆಫ್ ಸೆಲ್ಫ್ ಇಂಪೋಸ್ಡ್ ಲಿಮಿಟೇಷನ್ಸ್. ನನಗೆ ಆಗಂಗಿಲ್ಲ, ನಾ ಇಷ್ಟೇ ಮಾಡ್ತೇನೆ, ನಾನು ಅಷ್ಟೇ ಮಾಡಬಲ್ಲೆ, ನನಗೆ ಆ ಸಬ್ಜೆಕ್ಟ್ ತಿಳಿಯಂಗಿಲ್ಲ, ನನಗೆ ಈ ಸಬ್ಜೆಕ್ಟ್ ತಿಳಿಯಂಗಿಲ್ಲ, ನನಗೆ ಸರಿ ಹಿಂಗೆ ಬಿಸ್ನೆಸ್ ಇತ್ತು ಅಂದರೆ ನಂಗೆ ಸರಿ ಹಿಂಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಬರೋಂಗಿಲ್ಲ. ಹಂಗೆ ಈ ಕೋಯಿ ಎಕ್ಸ್ಕ್ಯೂಸಸ್ ನೈ. ನಿಮ್ಮ ಹತ್ರ ಯಾವ ವಿಷಯ ಕಡಿಮೆ ಐತಲ್ಲ ಅದನ್ನು ನೀವು ಮನುಷ್ಯ ಆಗಿ ಇಂಪ್ರೂವ್ ಮಾಡ್ಕೊಳ್ಳಬಹುದು. ನಿಮಗೆ ಅದ್ರ ಬದಲಾಗಿ ಅಷ್ಟು ಮಾಡಬೇಕು ಅನ್ನೋಂಥ ಕ್ರೇವಿಂಗ್ ಇದ್ರೆ ತಂತನ ಆಕತ್ತೆ. ಅದ್ರ ಬದಲಾಗಿ ಏನೂ ವಿಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರು ನಿಜವಾಗಲೂ ಕಲಿತೇನಿ ಅಂತಂತಾರಲ್ಲ ಜೀವನದೊಳಗೆ, ಖರೇನ ಅವರ ಶಾಣೆ. ಒಂದು ಹಂತಕ್ಕೆ ಬಂದು ಕೂಡ ನಾವು ಕಲಿಯೋದನ್ನು ಎಲ್ಲಿ ಬಿಡ್ತೇವಲ್ಲ, ನಾವು ಅವಾಗ ಮುದುಕರಾಗಿರ್ತೀವಿ. ನೆನಪಿಟ್ಕೋರಿ ನೀವು. ವಯಸ್ಸು ಯಾವಾಗ ಆಕೈತೆ ಗೊತ್ತಾ? ನನಗೆಲ್ಲ ಬರ್ತೈತಿ, ನನಗೇನು ಕಲಿಯೋದು ಬೇಡ, ನನಗೇನು ಮಾಡೋದು ಬೇಡ, जितना है मैं उतना ही खाता है उतना ही सोता है, हो गया, फिर बुढ़ा हो गया आदमी, कोई काम का नहीं. ಸೊ ಟೆಂಪರೆನ್ಸ್ ಏನು ಹೇಳ್ತೈತೆ ಅಂದರೆ ಬ್ಯಾಲೆನ್ಸ್ ಮಾಡಿರಿ, ಸೆನ್ಸಸ್ ಮೇಲೆ ಕಂಟ್ರೋಲ್ ಇರಲಿ, ಡಿಸ್ಟ್ರಾಕ್ಟ್ ಆಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಇನ್ನರ್ ಪೊಟೆನ್ಷಿಯಲ್ ಏನಂತಂದು ಹೇಳಿ ನೀವು ತಿಳ್ಕೊಂಡು ನೀವು ಅದ್ರ ಮೇಲೆ ಕೆಲಸ ಮಾಡಿರಿ. ನಿಮಗೊಂದು ಕ್ಲಾರಿಟಿ ಇರಲಿ. ಗಡ್ಬಡಾವು ಮತ್ತು ಎಲ್ಲ ಮೆಸ್ಸಿ ಮಾಡಬೇಡ್ರಿ. ಒಟ್ಟು ಶಾಂತಿರಾಗಿ ಕಲೀರಿ. देखो शांति से जितना काम हो सकते हैं ना, उतना गड़बड़ में कभी कुछ नहीं हो सकता. Patience is very important, and be sensitive. ಲೈಫದ ಪರ್ಪಸ್ ಹುಡ್ಕೊಳ್ಬೇಕಪ್ಪ ಈಗಿನ ದಿವ್ಸದಾಗ. ಜಗತ್ತು ಎಷ್ಟು ಕಾಂಪಿಟೇಟಿವ್ ಐತಿ ಈಗ ಸದ್ಯ ಅಂತಂತಂದ್ರೆ, ನೀವೆಲ್ಲಾದರೂ ಒಂದು ನಿಮ್ಮ ಸಲುವಾಗಿ ಒಂದು ಜಾಗ ಮಾಡ್ಕೋಬೇಕು ಅಂತಂದ್ರೆ ಎಷ್ಟು ತೊಂದರೆ ತೊಗೋಬೇಕು. ನೀವು ದೇವ್ರ ಮೇಲೆ ಭರವಸೆ ಇಟ್ಟು ನಿಮ್ಮ ಮೇಲೆ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ದೇವ್ರು ನಿಮ್ಗೊಂದು ಜಾಗ ತಂತನ ಮಾಡಿಕೊಡ್ತಾನಲ್ಲಿ. ಲೈಫಿಗೆ ಒಂದು ಪರ್ಪಸ್ಫುಲ್ ಮೀನಿಂಗ್ ಹುಡ್ಕಾಡಕ್ಕೆ ನೋಡ್ರಿ. ಲೈಫ್ ಈಸ್ ವೆರಿ ಬ್ಯೂಟಿಫುಲ್. ಸಿ ನೈಟ್ ಆಫ್ ಕಪ್ಸ್ ಏನು ಹೇಳ್ತೈತೆ ನೋಡ್ರಿ ಇಲ್ಲಿ. ನೈಟ್ ಆಫ್ ಕಪ್ಸ್ ಏನು ಹೇಳ್ತೈತೆ ಅಂದರೆ ಬಿ ಕ್ರಿಯೇಟಿವ್. ಸನ್ ಕುಂಡಲಿ ಪ್ರಕಾರ 5ನೇ ಮನೆ ರೂಲ್ ಮಾಡ್ತಾರೆ. ಇದು ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂಥದ್ದು. ಓಕೆ, ನನಗೆ ಅನಿಸಿದ ಮಟ್ಟಿಗೆ ಮಕ್ಕಳು ರಿಲೇಟೆಡ್ ಏನಾದರೂ ನಿಮಗೇನಾದರೂ ಒಳ್ಳೆ ನ್ಯೂಸ್ ಬಂದರೂ ಬರ್ಬೋದು. ಯಾಕಂದರೆ 5th ಹೌಸ್ ಅವ್ರು ರೂಲ್ ಮಾಡ್ತಾರೆ. ಅದು ಸಂತಾನದ ಮನೆಯೂ ನೋಡ್ತೇವೆ ನಾವು ಅಲ್ಲಿಂದ. ಸೊ ನಿಮ್ಮ ಇಮ್ಯಾಜಿನೇಷನ್ ಚಲೋ ಇರ್ರಿ. ಇನ್ ಕೇಸ್ ನೀವು ಆರ್ಟಿಸ್ಟ್ ಇದ್ರಿ ನೋಡ್ರಿ, ಆಕೆ ಶೀಸ್ ಆರ್ಟಿಸ್ಟ್, ಆಕೆ ಹೆಂಗೆ ಕೆಲಸ ಮಾಡಕತ್ತಾವ ನೋಡ್ರಿ ತನ್ನ ಸ್ಕಿಲ್ ಮೇಲೆ. ನೀವೇನಾದರೂ ಆರ್ಟಿಸ್ಟ್ ಇದ್ರಿ ಅಂತಂತಂದ್ರೆ ಒಳ್ಳೆಯದನ್ನು ಇಮ್ಯಾಜಿನೇಷನ್ ಮಾಡೋಕ್ಕೆ ಕಲೀರಿ. ಯಾಕಂದ್ರೆ ಅದು ಭಾಳ ಇಂಪಾರ್ಟೆಂಟ್. ನಮ್ಮ ಇಮ್ಯಾಜಿನೇಷನ್ ಎಷ್ಟು ಸುಂದರ ಇರ್ತೈತೋ ನಾವು ಅಷ್ಟೇ ಅದನ್ನು ಈ ಜಗತ್ತಿಗೆ ನಾವು ವಿಚಾರ ಮಾಡಿದಂಥ ವಸ್ತುವನ್ನು ಈ ಜಗತ್ತಿಗೆ ನಾವು ನೀಡ್ಬೋದು. ಅದು ಇಮ್ಯಾಜಿನೇಷನ್ ಮೇಲೆ ಡಿಪೆಂಡ್ ಇರ್ತೈತೆ. ಅದಕ್ಕೆ ಹೇಳೋದು ಪಾಸಿಟಿವ್ ಹಂಗೆ ಇರ್ರಿ ಅಂತಂದು ಹೇಳಿ. ಸೊ ಬಿ ಕ್ರಿಯೇಟಿವ್. ಓಕೆ, ಸೊ ಇಲ್ಲೆಲ್ಲ ಅಂತೂ ಚಲೋ ಬಂದೈತಿ. ಈ ರೀಡಿಂಗ್ ಅಂತೂ ಎಲ್ಲ ಬೆಸ್ಟ್ ಐತಿ. ಸೊ ನೌ ದಿಸ್ ಇಸ್ ಲೆಫ್ಟ್ ಟು ಯು. ನೀವು ಇದನ್ನು ಈ ವಿಷಯ ನೀವು ಹೆಂಗೆ ತೊಗೋತೀರಿ ಅಂತಂದು ಹೇಳೇನು. ಸೊ ಈಗ ನಿಮ್ಗೆ ಪ್ರೊಫೆಷನ್ ರಿಲೇಟೆಡ್ ನಿಮಗೆ ಏನು ಅಡ್ವೈಸ್ ಬರತ್ತೈತಿ, ಮನಿ ರಿಲೇಟೆಡ್ ನಿಮ್ಗೆ ಏನು ಅಡ್ವೈಸ್ ಬರಾಕತ್ತೈತಿ, ಆಮೇಲೆ ಯೂನಿವರ್ಸ್ ನಿಮಗೆ ಏನು ಅಡ್ವೈಸ್ ಮಾಡಾಕತ್ತೈತಿ ಅದನ್ನು ನೋಡೋಣ. ಓಕೆ, ಟೇಕಿಂಗ್ ಚಾನ್ಸ್ ಸಿಗಾಕತ್ತೈತಿ, ಚೇಂಜ್ ಬರಾಕತ್ತೈತಿ. ಓಕೆ,
It's a time for leap of faith in this situation. Be more courageous in dealing with your finances. It may be uncertain but may lead to great results. ನೋಡಿರಿ, ಯಾವಾಗಿದ್ರೂ ಟ್ರೈ ಮಾಡಲಾರ್ದೇ ಯಾವುದಾದ್ರೂ ವಿಷಯಕ್ಕೆ ಆಮೇಲೆ ಬೇಜಾರು ಪಟ್ಕೊಳ್ಳೋಕ್ಕಿಂತಲೂ ಎಟ್ಲೀಸ್ಟ್ ನಾನು ಟ್ರೈ ಮಾಡಿದೆ, ನಾವು ಫೇಲ್ ಆದೆ ಅಂತ ಇದ್ರೂ ಸಹಿತ ಎಟ್ಲೀಸ್ಟ್ ನಾನು ಟ್ರೈ ಮಾಡಿದೆ ಅನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನರ ಇರ್ತೈತಿ ನಿಮಗೆ. See, choices. There are many opportunities waiting for you. Don't doubt yourself. Trust your instincts to make best possible decisions. ನಾನು ಅದಕ್ಕೆ ಹೇಳಿದೆ, ಇಲ್ಲಿ ಕಿಂಗ್ ಆಫ್ ಸೂಟ್ಸ್ ಏನು ಹೇಳ್ತೈತಿ ಅಂತಂದರೆ ಮೆಂಟಲ್ ಕ್ಲಾರಿಟಿ ಶುಡ್ ಬಿ ದೇರ್. ಓಕೆ, ಯಾವುದಾದ್ರೂ ಒಳ್ಳೆ ಡಿಸಿಷನ್ ತೊಗೋಬೇಕು ಅಂತಂದರೆ ಮೆಂಟಲ್ ಕ್ಲಾರಿಟಿ ಇರಲಾರ್ದೆ ಹೆಂಗೆ ತೊಗೊಳಕ್ಕೆ ಸಾಧ್ಯ? ಮೆಂಟಲ್ ಕ್ಲಾರಿಟಿ ಇರಬೇಕು ಅಂದ್ರೆ ಡಿಸಿಪ್ಲಿನ್ಫುಲಿ ಇರಬೇಕು. ಡಿಸಿಪ್ಲಿನ್ಫುಲಿ ಇರಬೇಕು ಅಂತಂದರೆ ಶರೀರ ಚಲೋ ಇಟ್ಕೋಬೇಕು. ಶರೀರ ಚಲೋ ಇಟ್ಕೋಬೇಕು ಅಂತಂತಂದರೆ ನೀವು ಶರೀರ ಚಲೋ ಇಟ್ಕೋಬೇಕು ಅಂತಂದರೆ ಎಲ್ಲ ಕಡೆನೂ ಲಕ್ಷ್ಯ ಇರ್ಬೇಕು ನಿಮಗೆ. ಸಿ ಮೈಂಡ್, ಬಾಡಿ ಆ್ಯಂಡ್ ಸೋಲ್ ಎಲ್ಲ ಅಲೈನ್ ಇದ್ದಾಗನಲ್ಲ ನಿಮ್ದೆಲ್ಲ ಕೆಲಸ ಆಗೋದು. So you will get many opportunities. Okay, so now ಮನಿ ರಿಲೇಟೆಡ್ ನಿಮಗೆ ಏನು ವಿಷಯ ಬರ್ತಾ ಇದೆ ಅಂತಂದು ಹೇಳಿ ನೋಡೋಣ. ಸಿ ಪೇಸ್ ಮೇಕರ್, ದುಡ್ಡು ರಿಲೇಟೆಡ್ ನಿಮ್ಗೆ ಏನು ಬರಾಕತ್ತೈತೆ ನೋಡ್ರಿ, ಎಷ್ಟು ಕರೆಕ್ಟ್ ಬಂದೈತಿ. ಕನ್ಸಿಡರ್ ಕರಿಯರ್ಸ್ ಇನ್ ಪಾಲಿಟಿಕ್ಸ್ ಬಿಕಾಸ್ ಸನ್ ರಿಪ್ರೆಸೆಂಟ್ಸ್ ಪಾಲಿಟಿಷಿಯನ್ಸ್, ನೆಗೋಷಿಯೇಷನ್ಸ್, ಯೂನಿಯನ್ಸ್, ಕಾಂಟ್ರಾಕ್ಟ್ಸ್ ಆರ್ ಪೀಸ್ ಮೇಕಿಂಗ್. ಓಕೆ, ಅಡಾಪ್ಟ್ ಅ ವಿನ್-ವಿನ್ ಆಟಿಟ್ಯೂಡ್ ವೆನ್ ನೆಗೋಷಿಯೇಟಿಂಗ್ ಬಿಸ್ನೆಸ್ ಡೀಲ್ಸ್. ದುಡ್ಡು ರಿಲೇಟೆಡ್ ಈ ವಿಷಯದಲ್ಲಿ ನೀವು ಒಂದು ಸ್ವಲ್ಪ ಲಕ್ಷ್ಯ ಕೊಡಬೇಕು. ಅನ್ಫುಲ್ಫಿಲ್ಡ್, reflect on your wants and needs and consider making a change. You might be emotionally attached to a job that no longer serves you. ನಾನು ಹೇಳಿದೆ, ಜಾಬ್ ಅದೇನಾದರೂ ಸ್ವಿಚ್ ಮಾಡೋದಿತ್ತು, ಹಾಗೇನಾರೇ ಇತ್ತು ಅಂತಂದರೆ ಯು ವಿಲ್ ಗೆಟ್ ಅ ಗುಡ್ ಚಾನ್ಸ್ ಇನ್ ದಿಸ್ ಟೈಮ್. ಓಕೆ, ಯು ಆರ್ ಅನ್ಹ್ಯಾಪಿ ವಿತ್ ಯುವರ್ ಇನ್ಕಮ್ ಬಟ್ ಅಫ್ರೇಡ್ ಟು ಮೇಕ್ ಚೇಂಜಸ್. ಸೊ ಹೆದರ್ಕೊಳ್ಬೇಕಂತಂಥದ್ದು ಏನೂ ಇಲ್ಲ. ಈಗ ನ್ಯಾಚುರಲ್ ನೋಡ್ರಿ, ನಿಮಗೇನು ಬೇಕಲ್ಲ ಆ ವಿಷಯ ಕಡೆ ನೀವೀಗ ಕರೇಜಿಯಸ್ಲಿ ವರ್ಕ್ ಮಾಡ್ತೀರಿ. ಯಾಕಂತಂದ್ರೆ ಸಣ್ಣ ಪ್ಲೇಸ್ಮೆಂಟಿಗೆ ಸದ್ಯ ಎಲ್ಲರಿಗೂ ಚಲೋ ಐತಿ ಈಗ ಗ್ಲೋಬಲಿ. ಸೊ ವಿಚಾರ ಮಾಡಿ ಒಂದು ಒಳ್ಳೆ ಡಿಸಿಷನ್ ತೊಗೋರಿ ವಿತ್ ಮೆಂಟಲ್ ಕ್ಲಾರಿಟಿ. ಸೊ ಈಗ ನಿಮಗೆ ಏನು ಬರ್ತಾ ಇದೆ? ಬ್ಲೆಸ್ಸಿಂಗ್ಸ್. ಸಿ ಬ್ಲೆಸ್ಸಿಂಗ್ಸ್ ಆರ್ ದೇರ್. ಹೆಂಗಿರ್ತೈತಿ, ನಾವು ತಂದೆ ತಾಯಿ ಯಾರಿಗಾದರೂ ಹೆಲ್ಪ್ ಮಾಡಿರ್ತಾರೆ, ಅದರಿಂದ ಬಂದಿರ್ತೈತಿ. ಮನೆತನದ ದೇವರಿಗೆ ಏನಾದರೂ ನೀವು ಶ್ರದ್ಧೆಯಿಂದ ನಡ್ಕೊಂಡಿರ್ತೀರಿ, ಅಲ್ಲಿಂದ ಬ್ಲೆಸ್ಸಿಂಗ್ಸ್ ಬಂದಿರ್ತೈತಿ. ನಿಮ್ಮ ಗುರುಗಳಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ನೀವು ಯಾರಿಗಾದರೂ ಹೆಲ್ಪ್ ಮಾಡಿರ್ಬೋದು. ನೋಡಿರಿ, ಬ್ಲೆಸ್ಸಿಂಗ್ಸ್ ಬರ್ತಾ ಇವೆ. ನಾವು ಕೆಲವು ಸರ್ತಿ ಮಂದಿಗದು ಎಲ್ಲಾದರೂ ಹೆಲ್ಪ್ ಮಾಡಿರ್ತೀವಿ, ನಾವು ಅನ್ಕೊತೇವೆ, ಅಯ್ಯೋ ಏನಪ್ಪ ನಾವು ಅಷ್ಟೆಲ್ಲ ಅವ್ರಿಗೆ ಮಾಡಿದ್ವಿ, ಏನಪ್ಪ ನಮ್ಗೆ ಒಳ್ಳೆಯದೇ ಆಗ್ತಾಯಿಲ್ಲ, ಹಾಗೆಂದೂ ಇರೋಂಗಿಲ್ಲ. ಅದು ಹೆಂಗಿರ್ತೈತಿ ಅಂತಂದ್ರೆ ನೀವು ಕೇಳಿದಾಗ ಬರೋಂಗಿಲ್ಲ ಅವು ಬ್ಲೆಸ್ಸಿಂಗ್ಸ್. ಯಾವಾಗ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಇರ್ತದಲ್ಲ ಆವಾಗ ಬರ್ತಾವೆ. ಯಾಕಂತಂದ್ರೆ ಅದಕ್ಕೆ ಮಿರಾಕಲ್ಸ್ ಅನ್ನೋದು. ನಾವು ಕೇಳಿದಾಗ ಎಲ್ಲ ಆಗಿಬಿಟ್ರೆ ಅದಕ್ಕೆ ಏನು ವ್ಯಾಲ್ಯೂನೇ ಇರೋಂಗಿಲ್ಲ. ನೋಡಿರಿ, ನೀವು ಎಕ್ಸ್ಪೆಕ್ಟ್ ಮಾಡಲಾರ್ದಾಗ ಏನಾದರೂ ಒಂದು ನಿಮ್ಮ ಜೀವನಕ್ಕೊಂದು ಒಳ್ಳೇದಾಗುವಂಥದ್ದು ಏನಾದರೂ ಒಂದು ಸಿಕ್ಬಿಟ್ರೆ ನಿಮ್ಗೆ ಎಷ್ಟು ಖುಷಿ ಆಕತಿ. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇವತ್ತಿನ ದಿನ ನಿಜವಾಗ್ಲೂ ಸರಿಯಾಗಿ ಯೂಸ್ ಮಾಡ್ಕೋರಿ. ಇವತ್ತು ಅಶ್ವಿನಿ ನಕ್ಷತ್ರದೊಳಗೆ ತಾನು ಯಾವುದೇ ವಿಷಯದೊಳಗೆ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಸ್ಟಾರ್ಟ್ ಮಾಡಿರಿ ಇವತ್ತು. वो घोड़े की तरह भागेगा. तुम्हारा बिजनेस हो, तुम्हारा स्टडी हो, तुम्हारा पूजा पाठ हो, स्पिरिचुअल एक्टिविटीज़ हो, वट एवर इट ಈಸ್. ಸೊ ತಾವು ಯಾರೆಲ್ಲ ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ನಿಮಗಾಗಿ ಏನು ರೀಡಿಂಗ್ ಬರ್ತಾ ಇದೆ ಅಂತ ನೋಡೋಣ. ಓಕೆ, ಸೊ ಟುಡೇ ಸನ್ ಇನ್ ಅಶ್ವಿನಿ ನಕ್ಷತ್ರ. ಓಕೆ, ಸನ್ ರೂಲ್ಸ್ 5th ಹೌಸ್. ದಟ್ ಈಸ್ ರಿಲೇಟೆಡ್ ಟು ಕ್ರಿಯೇಟಿವಿಟಿ, ನಿಮ್ಮ ಮಕ್ಕಳು, ನಿಮ್ಮ ರಿಲೇಷನ್ಶಿಪ್ಸು. ಅಶ್ವಿನಿ ನಕ್ಷತ್ರ ಈಸ್ ಅ ವೆರಿ
ಒಂದು ರೀತಿಯಿಂದ ಇಟ್ಸ್ ಅ ವೆರಿ ಆಸ್ಪಿಷಿಯಸ್ ನಕ್ಷತ್ರ. ಯಾಕೆ ಗೊತ್ತಾ? ಅದರಿಂದ ನೀವು ಏನು ಕೆಲಸ ಹಿಡಿದ್ರೂ ಕೆಲಸ ಆಕೈತಿ ಲಘು ಲಘುನು. ಆಪ್ರೇಷನ್ ಸಹಿತ ಕೆಲವು ಸರ್ತಿ ಅಶ್ವಿನಿ ನಕ್ಷತ್ರ ನೋಡಿ ಮಾಡ್ತಾರೆ ಗೊತ್ತಾ? ಯಾಕಂದ್ರೆ ಪೇಷಂಟನ್ನು ರಿಕವರಿ ಚಲೋ ಇರ್ತೈತಿ ಅಂತಂದು ಹೇಳಿ. ಅರೇ ವಾ. ಜಡ್ಜ್ಮೆಂಟ್. ಸೊ ತಾವು ಯಾರೆಲ್ಲ ಇದನ್ನು ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿರಿ, ನಿಮಗೆ ಏನು ಬರ್ತಾಯಿದೆ ನೋಡಿ. ನೀವಿಷ್ಟು ವರ್ಷ ಈಗ ನೋಡ್ತೀರಿ ಟ್ಯಾರೋ ಕಾರ್ಡ್ ರೀಡಿಂಗ್ ಏನು ಅಂತಂದ್ರೆ ನಿಮಗೂ ಎಷ್ಟೋ ಗೊತ್ತಿರಬೇಕು, ನನಗನ್ಸಿದ ಮಟ್ಟಿಗೆ ಗೊತ್ತಿರಬೇಕು. ಜಜ್ಮೆಂಟ್ ಕಾರ್ಡ್ ಮೀನ್ಸ್ ಫೈನಲಿ ನಿಮಗೆ ಏನು ಬೇಕಾಗೈತಲ್ಲ ಅದು ನಿಮಗೆ ಸಿಗ್ತದೆ. ಓಕೆ, ಸನ್ ಟ್ರಾನ್ಸಿಟ್ ಈಸ್ ವೆರಿ ಬ್ಯೂಟಿಫುಲ್ ಟ್ರಾನ್ಸಿಟ್. ಇಲ್ಲಿ ಏನಾಗೈತಿ ಅಂತಂತಂದ್ರೆ ಇಲ್ಲೇ ನಿಮಗೆ ಮೆಂಟಲ್ ಕ್ಲಾರಿಟಿ ಇಲ್ಲ. ಈಗ ಹೆಂಗೆ ಅಂತಂದ್ರೆ ಒಂದು ಕೆಯೋಟಿಕ್ ಸಿಚುವೇಶನ್ ಬರ್ತೈತಿ. ಅದು ಜಾಬ್ ರಿಲೇಟೆಡು ಆಗಿರ್ಬೋದು, ಆರೋಗ್ಯದ ರಿಲೇಟೆಡೂ ಆಗಿರ್ಬೋದು, ಬಿಸ್ನೆಸ್ ಅನ್ರಿ, ಕರಿಯರ್ ಅನ್ರಿ, ಅಥವಾ ಎಕ್ಸಾಮ್ಸ್ ಅನ್ರಿ, ಅಂಥವು ಏನಾರ ಇರಲಿ, ಅದು ಏನಾದರೂ ಇರ್ಬೋದು. ಅಂಥದ್ರೊಳಗೆ ಒಂದು ಗ್ರೇಟ್ ಇಂಪ್ಯಾಕ್ಟ್ ಆಗೋದು ಚಾನ್ಸಸ್ ಈಗ ಸದ್ಯ. ಯಾಕೆ ಗೊತ್ತಾ? ದೆರ್ ಈಸ್ ಅ ಟವರ್ ಕಾರ್ಡ್ ಆ್ಯಂಡ್ ದೆರ್ ಈಸ್ ಅ ಡೆತ್ ಕಾರ್ಡ್. ನಾನು ನಿಮಗೊಂದು ಮಜಾ ತೋರಿಸ್ತೇನೆ ನೋಡ್ರಿ ಇವತ್ತು. ನಾ ಇನ್ನೊಂದಿತ್ತು ನಂದು ಹಳಿ ಡೆಕ್ ಇದೆ. ಇದು ಡೆತ್ ಕಾರ್ಡ್ ನಂಬರ್ ಎಷ್ಟು? 13 ನಂಬರ್. ಇದರ ಅರ್ಥ ಏನು ಅಂತಂತಂದ್ರೆ ಒಂದು ಹೊಸ ಚೇಂಜ್. ಡೆತ್ ಅಂದ್ರೆ ಮುಗೀತದ ವಿಷಯ, ಒಂದು ಹೊಸದು ಚೇಂಜ್ ಆಗ್ಬೇಕು. ಒಂದು ಹೊಸ ಚೇಂಜ್ ಆಗಬೇಕಂತಂದ್ರೆ ಏನು? ಅದಾದಮೇಲೆ 13 ನಂಬರ್ 13 ನಂಬರ್, ಅದಾದಮೇಲೆ 14 ನಂಬರ್. ಚೇಂಜ್ ಆದ ಕೂಡಲೇ ಅದೊಂದು ಹೊಸ ಝೋನ್ ಅಲ್ಲ ನಮಗದು ಕಂಫರ್ಟೇಬಲ್ ಆಗಂಗಿಲ್ಲ. ಸೊ ಹೆಂಗಂತಂದ್ರೆ ಅವ್ರೇನು ಹೇಳ್ತಾರೆ, ಎಷ್ಟಕ್ಕತ್ತೆ ಅಷ್ಟು ಪೀಸ್ಫುಲ್ ಇರಾಕೆ ನೋಡ್ರಿ ಅಂತ. ಟ್ರೈ ಟು ಮೇಂಟೈನ್ ಪೀಸ್. ಓಕೆ, ಇದಾದ್ಮೇಲೆ ನೀವೆಲ್ಲಿ ಪೀಸ್ಫುಲ್ ಆದ್ರಿ ಅಂತಂತಂದ್ರೆ ಮೆಂಟಲ್ ಕ್ಲಾರಿಟಿ ಸಿಗಾಕೆ ಶುರು ಆಗತ್ತೆ. ಏನು ಮಾಡಬೇಕು ಏನಿಲ್ಲ. ಯಾಕಂತಂದ್ರೆ ನೀವು ಮುಂದಿಂದನೇ ಫೇಸ್ ಮಾಡಬೇಕು. ಮುಂದೆ ಏನು ಬರ್ತೈತಿ ಗೊತ್ತೈತಿ? ಮುಂದೆ ಡೆವಿಲ್ ಬರ್ತೈತಿ. ಡೆವಿಲ್ ಅಂತಂದ್ರೆ ಎಷ್ಟೆಲ್ಲ ಆಬ್ಸ್ಟಕಲ್ಸ್ ತೊಗೊಂಬರ್ತೈತಿ ಗೊತ್ತಾಯಿದೆ. ಎಷ್ಟೆಲ್ಲ ಏನು ಜೀವನದಲ್ಲಿರುವಂಥ ಬೇಕು ಬೇಡಗಳನ್ನೆಲ್ಲನೂ ತೊಗೊಂಬರ್ತೈತಿ. ಇದರ ಅರ್ಥ ಈ ಟ್ಯಾರೋದ ಕಹಾನಿ ಬಹುತ್ ಸುಂದರ. ಒಂದು ಹೊಸ ಬಿಗಿನಿಂಗು, ಶಾಂತಿ ಬೇಕು. ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಕಲ್ಕೋರಿ, ತಿಳ್ಕೊಳಕ್ಕೆ ಕಲ್ಕೋರಿ, ಇನ್ನರ್ ಪೀಸ್ ಮೇಂಟೈನ್ ಮಾಡಿರಿ, ಪೊಟೆನ್ಷಿಯಲ್ ಏನಂತೇಳಿ ಅರ್ಥ ಮಾಡ್ಕೊಡ್ರಿ. ಯಾಕಂದ್ರೆ ಮುಂದೋಗಿ ನೀವು ಡೆವಿಲನ್ನು ಫೇಸ್ ಮಾಡ್ಬೇಕಾಗತ್ತೆ. ಸೊ ಈ ರೀಡಿಂಗ್ದೊಳಗೆ ಏನೈತಿ ಅಂತಂದ್ರೆ ನೋಡ್ರಿ, ಕೊನೆಗೆ ಏನೈತಿ? ಡೆತ್ ಐತಿ ಅಂತಂದ್ರೆ ಹೊಸದು ಒಂದು ಏನಾದರೂ ಒಂದು ನ್ಯೂ ಚಾಪ್ಟರ್ ಈಸ್ ಗೋಯಿಂಗ್ ಟು ಓಪನ್. ಸೊ ಹೆಂಗಂತಂದ್ರೆ ಅದು ಭಾಳ ಕೆಯೋಟಿಕ್ ಇರ್ತೈತೆ ಆ ಟೈಮ್ದೊಳಗೆ. ನಮಗೆ ಒಟ್ಟು ಗೊತ್ತಾಗಂಗಿಲ್ಲ. ಯಾವತ್ತಂದ್ರೆ ಹೊಸದು ಏನಾದರೂ ಸ್ಟಾರ್ಟ್ ಆಗಿರ್ತೈತಲ್ಲ, ಎಲ್ಲರೂ ನಾವು ಆ ಝೋನಿಗೆ ಹೊಸದಾಗಿ ಹೋಗಿರ್ತೇವೆ. ಸೊ ನಮಗೂ ಏನಂತಂದು ಹೇಳಿ ಗೊತ್ತಾಗಲ್ಲ. ವಿ ಫೀಲ್ ವೆರಿ ಅನ್ಕಂಫರ್ಟೇಬಲ್. ಆದರೆ ನೀವು ಅನ್ಕಂಫರ್ಟೇಬಲ್ ಆಕತಿ ಅಂತಂದು ಹೆದರಿ ಹಿಂದೆ ಸರಿಯೋಕ್ಕಿಂತಲೂ ಆ ಝೋನ್ದಿಂದ ನೀವು ಹೊರಗೆ ಬರೋಕೆ ನೋಡಿದ್ರಿ ಅಂತಂತಂದ್ರೆ ದೆರ್ ಈಸ್ ಅ ಬ್ರೈಟ್ ಫ್ಯೂಚರ್. ಸ್ಟಾರ್ ಏನು ತೋರಿಸ್ತತಿ ಅಂತಂದ್ರೆ ಬ್ರೈಟ್ ಫ್ಯೂಚರ್ ತೋರಿಸ್ತತಿ, ಹೋಪ್ಸ್ ತೋರಿಸ್ತತಿ, ಬ್ಲೆಸ್ಸಿಂಗ್ಸ್ ತೋರಿಸ್ತತಿ. ಜೀವನದಲ್ಲಿ ಏನಾದರೂ ಒಂದು ಹೊಸದನ್ನು ತೋರಿಸ್ತತಿ. ಬ್ಲೆಸ್ಸಿಂಗ್ಸ್ ಥ್ರೂ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಘಟನೆಗಳು ಆಗುವಂಥ ಸಂಭಾವನೆ. ಸ್ಪಿರಿಚುವಲ್ ಲೆವೆಲ್ದೊಳಗೆ ಏನಾದರೂ ಒಂದು ಹೊಸ ಸ್ಟಾರ್ಟ್ ಆಗ್ಬೋದು. ಸ್ಟಾರ್ ಅಂತಂತ ನೀವು ನೋಡಿರಿ, ಸ್ಟಾರದ್ದು ಇದನ್ನು ನೋಡಿದ್ರೆ ಹೆಲ್ತ್ ರಿಲೇಟೆಡ್ ನನಗನ್ಸಿದ ಮಟ್ಟಿಗೆ ಹೆಂಗೈತಿ ಅಂತಂದ್ರೆ, ನೀವು ನಿಮ್ಮ ಆದಷ್ಟು ನಿಮ್ಮ ಚಕ್ರಗಳ ಕಡೆ ನೀವು ಸ್ವಲ್ಪ ಲಕ್ಷ್ಯ ಕೊಡಬೇಕು. ಬಾಡಿಯೊಳಗೆ ಅವೇನು 7 ಚಕ್ರಗಳದಾವಲ್ಲ, ಅದ್ರ ಮೇಲೆ ನೀವು ಕೆಲಸ ಮಾಡಬೇಕು. ಅದು ನಿಮ್ಮ ಹೆಲ್ತಿಗೆ ಭಾಳ ಚಲೋ. ನೀವು ಏನೆಲ್ಲ ಸತತವಾಗಿ ಪ್ರಯತ್ನಪಟ್ಟು ನೀವು ಕೆಲಸ ಮಾಡಿದ್ರಿ, ಸೊ ಅದಕ್ಕೆ ಒಳ್ಳೆಯ ಪ್ರತಿಫಲ ಸಿಗುವಂಥದ್ದು ಈಗ ಸದ್ಯ ಟೈಮ್ ಐತೆ. ನಿಮಗೆ ಎಷ್ಟು ಆಕತ್ತೆ ಅಷ್ಟೆಲ್ಲ ಮೆಂಟಲ್ ಕ್ಲಾರಿಟಿ ಬರ್ತೈತೆ. ಅದನ್ನು ದೇವರೇ ಕೊಡ್ತಾನೆ ನಿಮಗೆ. ಇದೆಲ್ಲ ಆಗೋಕ್ಕಿಂತ ಮುಂಚೆ ನಿಮಗೇನು ಹೇಳಾಕತ್ತಾರೆ ನೋಡ್ರಿ, ಇಲ್ಲೇ ಯು ಆರ್ ಇನ್ ನೀಡ್ ಆಫ್ ರೆಸ್ಟ್. ಯಾಕಂದ್ರೆ ಈ ಕೆಯೋಟಿಕ್ ಸಿಚುವೇಶನ್ ನೀವು ಫೇಸ್ ಮಾಡಬೇಕು. ರೆಸ್ಟ್ ತೊಗೊಳ್ಳೋದು ರೆಸ್ಟ್ ಅಂದ್ರೆ ಏನು? ಬರೀ ಮಲ್ಕೊಳ್ಳೋದೇನು? ನೈ ಮಲ್ಕೊಂಡು ನೋಡ್ರಿ ಅವ ಏನು ಮಾಡಾಕತ್ತಾನ ಮನುಷ್ಯ? ಪ್ರೇಯರ್ ಮಾಡಾಕತ್ತಾನ. ಅಲ್ಲಿ ಏನದಾರ ಅಲ್ಲಿ ಜನ ಹೊರಗೆ ಮಾತಾಡಕತ್ತಾರ. ಜನ ಏನು ಮಾತಾಡಕತ್ತಾರ? ಜನರ ಸರ್ಟಿಫಿಕೇಟ್ ಇದ್ದಂದ್ರೆ ನಿಮಗೆ ಏನೂ ಆಗಬೇಕಾಗಿಲ್ಲ. ನೀವು ಬರೀ ನಿಮ್ಮ ಸಲಾಗಿ ಅಷ್ಟೇ ವಿಚಾರ ಮಾಡಿರಿ. ಓಕೆ, ಇಲ್ಲಿ ಹೆಂಗೆ ಅಂತಂದ್ರೆ ಅವ ಪ್ರೇ ಮಾಡಾಕತ್ತಾನ ಆ್ಯಂಡ್ ಈಸ್ ಟೇಕಿಂಗ್ ರೆಸ್ಟ್ ತೊಗೊತಾನೆ. ನೀವು ದೇವರಿಗೆ ಪ್ರೇ ಮಾಡಬೇಕು. ಪ್ರೇ ಮಾಡಿದರೆ ನಿಮಗೆ ಎಷ್ಟೆಲ್ಲ ವಿಷಯಗಳೆಲ್ಲ ನಿಮಗೆ ಡಿಸ್ಕ್ಲೋಸ್ ಆಕ್ಕವು. ನೀವು ಇದಕ್ಕೆ ಯೋಗ ನಿದ್ರನೂ ಅಂತಾರೆ. ನೀವೊಂದು ಕೆಲಸ ಮಾಡಿರಿ, ನಿಮಗೆ ಯೋಗ ನಿದ್ರೆ ಮಾಡಬೇಕು ಅನ್ನೋ ಸತಿ ಸ್ಟ್ರೈಟ್ ಹಂಗೆ ಮಲ್ಕೊಳ್ಳೋದು. ನಿಮಗೆ ಕಾಲಾಗಬೇಕಂದ್ರೆ ಸಾಕ್ಸ್ ಹಾಕ್ಕೊಡ್ರಿ. ಸಾಕ್ಸ್ ಹಾಕ್ಕೊಂಡು ಸೊಂಟದವರೆಗೂ ಅಥವಾ ಸೊಂಟದ ತನಕ ಅಥವಾ ನೆವೆಲ್ ತನಕ ಅಷ್ಟೇ ಬ್ಲ್ಯಾಂಕೆಟರಿ, ರಗ್ಗರಿ ನೀವೇನು ಹಾಕೋತಿರಲ್ಲ ಅದಷ್ಟು ಹಾಕ್ಕೊಡ್ರಿ. ಆಮೇಲೆ ಎದೆ ಮೇಲೆ ಹಿಂಗೆ ಎರಡೂ ಕಡೆ ಹಿಂಗೆ ಕೈ ಮುಗಿದಲ್ಲ ಹಂಗೆ ಇಟ್ಕೊರಿ, ಅಥವಾ ಹಿಂಗೆ ಕೈ ಇಟ್ಕೊರಿ. ಹಿಂಗೆ ಇಟ್ಕೊಂಡು ಸುಮ್ಮನೆ ಹಿಂಗೆ ಮೇಲ್ಗಡೆ ಫೇಸ್ ಮಾಡಿ ಹಿಂಗೆ ಮಲ್ಕೊಡ್ರಿ. ನೀವು ಎಷ್ಟು ಆಕತ್ತೆ ಅಷ್ಟು ನಿಮ್ಮಲ್ಲಿ ನೀವೇ ಇರಾಕೆ ನೋಡ್ರಿ. ಸ್ವಲ್ಪ ಹೊತ್ತಿಗೆ ಅಂತಂದ್ರೆ ಎಷ್ಟು ಚಂದ ಯೋಗ ನಿದ್ರೆ ಬರ್ತೈತೆ ನಿಮಗೆ ಯೋಗ ನಿದ್ರೆ ಒಳಗೆ ನಿಮಗೆ ಎಲ್ಲ ಗೈಡ್ ಮಾಡ್ತಾರೆ.
ನೀವೇನು ಮಾಡಬೇಕು ಏನಿಲ್ಲ, ನಿಮ್ಮ ಪರ್ಪಸ್ ಏನು ಅಂತಂದು ಹೇಳಿ. ನಾ ಅದನ್ನು ಯಾಕೆ ಮಾಡಂತಂದು ಹೇಳಿದೆ ಅಂದ್ರೆ ಅದ ಮೇಲೆ ಒಂದು ಟವರ್ ಮೂಮೆಂಟ್. ನೀವು ಯಾವುದೋ ಒಂದು ಬೇಸ್ಲೆಸ್ ವಿಷಯ ಹಿಡ್ಕೊಂಡಿರ್ಬೋದು ನಂಗೆ ಅನ್ಸಿ ಮಟ್ಟಿಗೆ. ಯಾಕಂದ್ರೆ ಅದು ಬಿದ್ದು ಹೋಗ್ಬೋದಲ್ಲ, ಅದು ಬಿದ್ದು ಹೋದ್ರೆ ನಿಮಗೆ ತಯಾರಿ ಬೇಕಲ್ಲ, ಮೆಂಟಲ್ ಪ್ರಿಪ್ರೇಷನ್ ಬೇಕು ಅದಕ್ಕೆ. ಯಾವಾಗ ಮೆಂಟಲ್ ಪ್ರಿಪ್ರೇಷನ್ ಬೇಕಾಕತಿ ಯಾಕೆ ಬೇಕಾಕತಿ ಅಂತಂತಂದ್ರೆ ನನಗೆ ಮುಂದೆ ಏನಾದರೂ ಒಳ್ಳೇದು ಕಾದಿದೆ ಅಂತಂದು ಹೇಳಿ ನಿಮ್ಗೆ ಗೊತ್ತಾಗಬೇಕಲ್ಲ. ಇಲ್ಲಾಂದ್ರೆ ನೀವು ಇದನ್ನೇ ಹಿಡ್ಕೊಂತ ಟವರ್ ಹಿಡ್ಕೊಂಡು ಅಳ್ಕೊಂತ ಕೊಂಡ್ರವರು. ಮೆಂಟಲ್ ಕ್ಲಾರಿಟಿ ಬರ್ತೈತಿ. ಮೆಂಟಲ್ ಕ್ಲಾರಿಟಿ ಇತ್ತು ಅಂತಂತಂದ್ರೆ ಜೀವನದೊಳಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತೈತಿ. ನಿಮಗೆ ಒಳ್ಳೆ ಐಡಿಯಾಸ್ ಬರ್ಬೋದು, ನಿಮಗೆ ಒಳ್ಳೆ ದಾರಿಗಳು ಸಿಗ್ಬೋದು, ನಿಮ್ಮ ಕಮ್ಯುನಿಕೇಷನ್ ಚಲೋ ಆಗ್ಬೋದು ಅಂತಲ್ಲ, ಕಮ್ಯುನಿಕೇಷನ್ ಚಲೋ ಆಗ್ತೈತಿ. ಚಲೋ ಇದ್ದಿರಲಿಲ್ಲ ಅಂತಂತಂದ್ರೆ ಎಷ್ಟಾಕೈತೆ ಅಷ್ಟು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡೋಕೆ ಟ್ರೈ ಮಾಡಿರಿ. ಒಳ್ಳೆ ರೀತಿಯಿಂದ ಕಮ್ಯುನಿಕೇಟ್ ಮಾಡೋಕೆ ನೋಡಿರಿ. ಯಾಕಂತಂದ್ರೆ ಅಪಾರ್ಚುನಿಟೀಸ್ ನಾವು ಯಾವಾಗಿದ್ರೂ ನಾವು ಹುಡುಕಬೇಕು ಅಂತಂತಂದ್ರೆ ನೀವು ಯಾರಿಗಾದ್ರ ಜೊತೆ ಒಳ್ಳೆ ರೀತಿಯಿಂದ ಕಮ್ಯುನಿಕೇಟ್ ಮಾಡಿದಾಗನಲ್ಲ ವಿಷಯಗಳು ನಿಮ್ಮ ಮುಂದೆ ಬರೋದು. ಯಾಕಂದರೆ ನಿಮಗೂ ಗೊತ್ತಾಗಬೇಕು, ಸೈಕಲ್ ಇದು ಯಾವಾಗೂ ನಿಲ್ಲಂಗಿಲ್ಲ, ಯಾರ ಸಲುವಾಗಿ ನಿಲ್ಲಂಗಿಲ್ಲ, ಇದು ಸತತವಾಗಿ ನಡೆಯುವಂಥದ್ದು. ದೆರ್ ಈಸ್ ಅ ಬಿಗ್ ಟ್ರಾನ್ಸ್ಫಾರ್ಮೇಷನ್, ದೆರ್ ಈಸ್ ಅ ಬಿಗ್ ಚೇಂಜ್. ನಿಮ್ಮ ಲೈಫ್ ಚೇಂಜ್ ಆಗುವಂಥ ಟೈಮ್ ಮಾಡಬೇಕು. ಆದ್ರೆ ನೀವು ತಯಾರಿ ಮಾಡಬೇಕು ಅದಕ್ಕೆ. ಬರೀ ರೀಡಿಂಗ್ದೊಳಗೆ ನಾವು ಟ್ರಾನ್ಸ್ಫಾರ್ಮೇಷನ್ ಅನ್ಕೊಂತ ಕುಂತ್ರೆ ಏನಾಗಂಗಿಲ್ಲ. ಎಲ್ಲಿವರೆಗೂ ಮನುಷ್ಯ ತನಗೆ ಹೆಲ್ಪ್ ಮಾಡಕ್ಕೊಳಂಗಿಲ್ಲಲ್ಲ, ಅಲ್ಲಿವರೆಗೂ ದೇವ್ರ ಸಹಿತ ಹೆಲ್ಪ್ ಮಾಡೋಂಗಿಲ್ಲ. ನಿಮಗೆ ನೀವೇ ಹೆಲ್ಪ್ ಮಾಡಿಕೊಡ್ರಿ ಅಷ್ಟೇ. Guidance. Your angels and spirit guides are watching over you. They are working behind the scenes to clear the way for your opportunities. Stay optimistic. ಆಶಾವಾದಿಯಾಗಿರ್ರಿ. ನಮಗೆ ಗೊತ್ತಿರಲಾರ್ದೆ ನಮ್ಮ ಹಿಂದಿಂದ ಎಲ್ಲ ನೇಚರ್ ಕೆಲಸ ಮಾಡ್ತಿರ್ತೈತಿ. ನಮಗೆ ಅದ್ರ ಬದಲಾಗಿ ನಮಗೇನು ಐಡಿಯಾಸ್ ಇರೋಂಗಿಲ್ಲ, ಅದ್ರ ಬದಲಾಗಿ ನಮಗೇನು ಶಿಕ್ಷಣ ಇರೋಂಗಿಲ್ಲ. ಹೀಗಾಗಿ ನಮಗೇನು ಗೊತ್ತಾಗಂಗಿಲ್ಲ. ಸೊ ಗೈಡೆನ್ಸ್ ನಿಮ್ಮ ಕಡೆ ಬರಾಕತ್ತೈತಿ. ಹೆಂಗಿರ್ತೈತಿ ಅಂತಂದ್ರೆ ರಿಸೀವ್ ಮಾಡೋಕೆ ರೆಡಿ ಆದಾಗನಲ್ಲ, ನಿಮಗೆ ಅಲ್ಲಿ ಮ್ಯಾಲಿಂದ ಏನಾದರೂ ನಿಮಗೆ ಅದನ್ನು ವಿಷಯ ನಿಮಗೆ ತಲುಪಿಸೋದು. ರಿಸೀವರ್ ರೆಡಿನೇ ಇರಲಿಲ್ಲ ಅಂತಂತಂದ್ರೆ ಏನು ಮಾಡೋಕ್ಕೆ ಸಾಧ್ಯ? ಸೊ ಬಿ ಅವೇರ್. ಮ್ಯಾಚುರೇಷನ್. You are becoming more mature in handling your finances. Taking responsibility is exciting but challenging. It's time to become a more dependable. It is time to become more dependable. In case ನೀವೇನಾದರೂ ಸ್ಟೂಡೆಂಟ್ ಇದ್ದರೆ, ಈ ಸ್ಟೂಡೆಂಟ್ ಇದ್ರಂತೂ ತಾತ್ಕಾಲಿಕವಾಗಿ ನೀವು ನಿಮ್ಮ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರ್ಬೋದಲ್ಲ. ಬಟ್ ಒಂದು ಮ್ಯಾಚುರಿಟಿ ಲೆವೆಲ್ ಹೆಂಗೈತಿ ಅಂತಂದ್ರೆ ನಿಮಗೆ ಗೊತ್ತೈತಿ. ಓಕೆ, ನಾನು ಈಗ ಇದನ್ನು ಅವ್ರು ಅಷ್ಟು ಇನ್ವೆಸ್ಟ್ ಮಾಡಕತ್ತಾರ, ನಾನು ಅದಕ್ಕೆ ಸ್ಟಡಿ ಮಾಡಬೇಕು, ವಾಟ್ ಎವರ್. ಒಂದು ಮೆಂಟಲಿ ಮ್ಯಾಚೂರ್ ಆಗೋಕೆ ಮನುಷ್ಯನ ಹತ್ರ ಏನೆಲ್ಲ ಬೇಕಾಗ್ಯಾವಲ್ಲ, ಈಗ ಸದ್ಯ ನಿಮ್ಮ ಹತ್ರ ಎಲ್ಲ ಅದು ಐತಿ. ಓಕೆ, ನಿಮಗೆ ಈಗ ಮನಿ ರಿಲೇಟೆಡ್ ಏನು ಬರ್ತಾ ಇದೆ ಅಂತ ಹೇಳಿ ನೋಡೋಣ. Helper. Look into jobs like a cashier, sales or call center roles where you can assist others. Okay, think before you offer help and set healthy time boundaries. ಓಕೆ, ಇಲ್ಲಿ ಏನು ಹೇಳಕತ್ತಾರ ಅಂತಂತಂದ್ರೆ ನೋಡ್ರಿ, ಇದು ನನಗನ್ಸಿ ಮಟ್ಟಿಗೆ ನಿಮಗೆ ಕಿವಿ ಮಾತು. ಥಿಂಕ್ ಬಿಫೋರ್ ಯು ಆಫರ್ ಹೆಲ್ಪ್ ಆ್ಯಂಡ್ ಸೆಟ್ ಹೆಲ್ದಿ ಟೈಮ್ ಬೌಂಡ್ರೀಸ್. ಓಕೆ, ಸೊ ಮೇಂಟೈನ್ ಟೈಮಿಂಗ್ ಫಸ್ಟ್ ಆಫ್ ಆಲ್. ಆಮೇಲೆ ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅಂಥೇಳಿ ನೀವು ವಿಚಾರ ಮಾಡಾಕತ್ತಿದ್ರಿ ಅಂತಂತಂದ್ರೆ ಸ್ವಲ್ಪ ಮೊದಲು ವಿಚಾರ ಮಾಡಿ ಆಮೇಲೆ ಹೆಲ್ಪ್ ಮಾಡಿರಿ. ಸೊ ಅಂದರೆ ಹೆಂಗಂತಂದ್ರೆ ದುಡ್ಡು ನೀವು ಕೊಟ್ಟರೆ ವಾಪಸ್ ಬರಲಿಕ್ಕಿಲ್ಲ. ಇಲ್ಲಿ ಇನ್ನೂ ಒಂದೈತೆ ನೋಡ್ರಿ, ಮೇಕ್ ಶ್ಯೂರ್ ಯುವರ್ ಗೋಲ್ಸ್ ಅಲೈನ್ ವಿತ್ ಯುವರ್ ಓನ್ ಡಿಸೈರ್ಸ್, ನಾಟ್ ಅದರ್ಸ್. ಅವ್ರು ಹೇಳಿದ್ದು ಸರಿ ಅಲ್ಲ. ಯಾಕಂದ್ರೆ ನೋಡಿರಿ, ನನ್ನ ಡಿಸೈರ್ಸ್ ಏನದಾವ ಅದ್ರ ಅಕಾರ್ಡಿಂಗನ ನಾ ಗೋಲ್ಸ್ ಸೆಟ್ ಮಾಡಬೇಕಾದದ್ದು. ಜನ ನಿಮಗೇನಾದರೂ ಅಡ್ವೈಸ್ ಮಾಡ್ಬೋದು, ಸಾಕಾಗೋಷ್ಟು ಅಡ್ವೈಸ್ ಮಾಡ್ಬೋದು. ಆದರೆ ಅವ್ರು ಅದಕ್ಕೆ 80% ರೆಡಿ ಅದಾರ ಅಂತ ತಿಳ್ಕೊಳ್ರಿ. ನೀವು ಬರೀ 30% ರೆಡಿ ಇದ್ರೆ ಅದು ಹೆಂಗೆ ನಿಮ್ಗೆ ಸೆಟ್ ಆಗಬೇಕು? ಸೊ ನಿಮಗೇನು ಬೇಕು ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ ಅಂತ. ಸೈನ್ಸ್. ಕೀಪ್ ಆ್ಯನ್ ಓಪನ್ ಮೈಂಡ್ ಆ್ಯಸ್ ಸಮಥಿಂಗ್ ಈಸ್ ಅನ್ಫೋಲ್ಡಿಂಗ್ ಜಸ್ಟ್ ಫಾರ್ ಯು. ಎಸ್. ಎಕ್ಸ್ಪ್ಲೋರ್ ರೋಲ್ಸ್ ಇನ್ ಸೈನ್ಸ್ ಸಚ್ ಆಸ್ ಕೆಮಿಸ್ಟ್, ಫಾರೆನ್ಸಿಕ್ಸ್, ಬಯೋಕೆಮಿಸ್ಟ್ ಆರ್ ಸಿಮಿಲರ್ ಫೀಲ್ಡ್ಸ್. ಯಾರಾದರೂ ಸ್ಟೂಡೆಂಟ್ ಇದ್ದರೆ, ನಿಮಗೇನಾದರೂ ಈ ಥರದ ಕರಿಯರ್ದೊಳಗೆ ದುಡ್ಡು ಮಾಡಬೇಕು
ಅಂತ ನಿಮಗೆ ದುಡ್ಡು ಮಾಡಬೇಕು ಅಂತಂತಲ್ಲ, ಸಾರಿ, ತಾವು ಯಾವುದನ್ನು ಚೂಸ್ ಮಾಡಬೇಕು ಅಂತ ನಮಗೆ ಏನಾದರೂ ಅನ್ನಿಸ್ತೈತೆ ಅಂತ ನೀವು ಈ ಥರದ ವಿಷಯಗಳನ್ನು ನೀವು ಚೂಸ್ ಮಾಡ್ಕೋಬೋದು. ಇವ್ರು ಏನಿಲ್ಲ ಸಜೆಸ್ಟ್ ಮಾಡಕತ್ತಾರ ಅದನ್ನು. ಓಕೆ, ಅಪ್ಲೈ ಸೈಂಟಿಫಿಕ್ ಮೆಥಡ್ಸ್ ಟು ಸಾಲ್ವ್ ಯುವರ್ ಬಿಸ್ನೆಸ್ ಆರ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ರ್ಯಾಂಡಮ್ಲಿ ಯಾರೇನು ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಏನು ಬೇಕಾದನ್ನು ಸಾಲ್ವ್ ಮಾಡೋಕೆ ಏನೂ ಓಡಾಡಕ್ಕೆ ಹೋಗ್ಬೇಡ್ರಿ. ಸೊ ಯೂನಿವರ್ಸ್ ನಮಗೆ ಏನು ಕೊಡ್ತಾ ಇದೆ? ಪ್ರೊಟೆಕ್ಷನ್. ಎಸ್, ಯೂನಿವರ್ಸ್ ನಿಮಗೆ ಏನು ಬೇಕು ನಿಮಗೆ ಅದನ್ನೆಲ್ಲ ಪ್ರೊಟೆಕ್ಷನ್ ಕೊಡ್ತಾ ಇದೆ. ಯಾಕಂದ್ರೆ ನೋಡಿರಿ, ಇಲ್ಲಿ ಏನು ಹೇಳ್ಯಾರ, ಪ್ರೊಟೆಕ್ಷನ್ ಹೆಂಗೆ ಬರಾಕತ್ತೈತಿ ಅಂತ ಇಲ್ಲಿ ಏನು ಹೇಳಿದ್ರು, ಯುವರ್ ಏಂಜಲ್ಸ್ ಆ್ಯಂಡ್ ಸ್ಪಿರಿಟ್ ಗೈಡ್ಸ್ ಆರ್ ವಾಚಿಂಗ್. ಓಕೆ, ದೇ ಆರ್ ವರ್ಕಿಂಗ್ ಬಿಹೈಂಡ್ ದ ಸೀನ್ಸ್ ಆ್ಯಂಡ್ ಕ್ಲಿಯರ್ ದ ವೇ ಆಫ್ ಯುವರ್ ಅಪಾರ್ಚುನಿಟಿ. ಸ್ಟೇ ಆಪ್ಟಿಮಿಸ್ಟಿಕ್, ಬಿಲೀವ್ ಇನ್ ಯುವರ್ ಸೆಲ್ಫ್. ಓಕೆ, ಆಮೇಲೆ ನಿಮ್ಮ ಡಿವೈನ್ ಎನರ್ಜಿ ಮೇಲೆ ಬಿಲೀವ್ ಮಾಡಿರಿ, ನಿಮ್ಮ ಆನ್ಸೆಸ್ಟರ್ಸ್ ಮೇಲೆ ಬಿಲೀವ್ ಮಾಡಿರಿ, ಏಂಜಲ್ಸ್ ಮೇಲೆ ಬಿಲೀವ್ ಮಾಡಿರಿ, ಅವ್ರಿಗೆ ಸಹಾಯ ಕೇಳ್ಕೊಡ್ರಿ, ನಮಗೆ ಸಹಾಯ ಮಾಡಿರಿ, ನನಗೆ ಸಹಾಯ ಬೇಕಾಗಿದೆ ಅಂತಂದೇಳಿ. ಡಿವೈನ್ ಎನರ್ಜಿ ಜೋಡಿ ಎಷ್ಟಾಕತ್ತೆ ಅಷ್ಟಕ್ಕೆ ಕನೆಕ್ಷನ್ದಾಗ ಇರಾಕೆ ನೋಡ್ರಿ. ಆ್ಯಂಡ್ ಬಿ ಹೋಪ್ಫುಲ್. ಅದಕ್ಕೆ ಅವ್ರು ಹೇಳಕತ್ತಾರೆ ಸ್ಟೇ ಆಪ್ಟಿಮಿಸ್ಟಿಕ್. ಸೊ ಬಿ ಹೋಪ್ಫುಲ್. ಇದು ಹೋಪನ್ನು ತೋರಿಸ್ತೈತಿ ಇದು ಕಾರ್ಡ್. ಸೊ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ನನಗನ್ಸೋ ಮಟ್ಟಿಗೆ ಇಷ್ಟ ಆಗಿದ್ದರೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಥರ್ಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ಸೊ ಅವರಿಗಾಗಿ ಏನು ಬರ್ತಾ ಇದೆ ಅಂತ ನೋಡೋಣ. ಓಕೆ, ಓಕೆ, ಹ್ಯಾಂಗ್ಡ್ ಮ್ಯಾನ್ ಇಸ್ ದೇರ್. ಸೊ ತಾವು ಯಾರೆಲ್ಲ ಥರ್ಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ಈಗ ನನಗನ್ಸೋ ಮಟ್ಟಿಗೆ ಓಕೆ ಎಸ್, ಸದ್ಯದ ಪರಿಸ್ಥಿತಿ ಯಾಕೋ ಒಂಥರ ಹಿಂಗೆ ಏನೂ ಗೊತ್ತಾಗ್ತಾ ಇಲ್ಲ, ಏನೋ ದಾರಿ ಏನೋ ತಿಳಿತಾ ಇಲ್ಲ, ಒಂಥರ ಹ್ಯಾಂಗ್ಡ್ ಮ್ಯಾನ್ ಪರಿಸ್ಥಿತಿ. ಎಲ್ಲ ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅದನ್ನ ಆ ಎಕ್ಸ್ಪೆಕ್ಟೇಷನ್ಸಿಗೆಲ್ಲ ಉಲ್ಟಾ ಕಾಣಕತ್ತಿರ್ಬೇಕು. ಅದು ನನಗನ್ಸೋ ಮಟ್ಟಿಗೆ ನೀವೇನು ವಿಚಾರ ಮಾಡಿದಿದ್ರೆ ಹಾಗೇನೂ ಆಗ್ತಾ ಇರಲಿಕ್ಕಿಲ್ಲ. ಈಗ ನೋಡಿರಿ, ಇಲ್ಲೇನು ಹೇಳ್ತೈತೆ, ಹೈ ಪ್ರಿಸ್ಟೆಸ್. ಸ್ವಲ್ಪ ನಿಮಗೆ ನೀವು ಟೈಮ್ ಕೊಡಬೇಕು, ಸ್ವಲ್ಪ ಮೆಂಟಲ್ ರೆಸ್ಟ್ ತೊಗೋರಿ. ಯಾಕಂದ್ರೆ 5 ಆಫ್ ವಾಂಡ್ಸ್ ಏನು ಹೇಳ್ತೈತಿ, ಇಲ್ಲಿ ಕಾಂಪಿಟೇಷನ್ ಹೇಳ್ತೈತಿ. ಇಲ್ಲಿ ಎಲ್ಲ ಸೆಕ್ಟರ್ದಾಗೂ ಕಾಂಪಿಟೇಷನ್ ಹೇಳ್ತೈತಿ. ನೀವೇನಾದರೂ ಕರಿಯರ್ ಚೂಸ್ ಮಾಡಿದರೆ, ಪ್ರೊಫೆಷನ್ ಚೂಸ್ ಮಾಡಿದರೆ, ಬಿಸ್ನೆಸ್ ಇದ್ದರೆ, ಎಲ್ಲ ವಿಷಯದೊಳಗೂ ಕಾಂಪಿಟೇಷನ್. ಈ ಕಾಂಪಿಟೇಷನ್ ನೀವು ಫೇಸ್ ಮಾಡಬೇಕು ಅಂತಂತಂದರೆ ನೋಡಿರಿ, ಏನೈತಿ ಅಂದ್ರೆ ಹರ್ಮಿಟಿಂಗ್ ಎನರ್ಜಿ ಇದೆ. ಹರ್ಮಿಟಿಂಗ್ ಎನರ್ಜಿ ಏನು ಹೇಳ್ತೈತಿ ಅಂತಂದ್ರೆ, ಸ್ವಲ್ಪ ನಿಮ್ಮಷ್ಟಕ್ಕೆ ನೀವು ಟೈಮ್ ಕೊಡ್ರಿ, ನಿಮ್ಮ ಬದಲಾಗಿ ನೀವು ವಿಚಾರ ಮಾಡಿರಿ, ಎಲ್ಲಿ ತಪ್ಪಾಕತ್ತೈತಿ, ಅದನ್ನು ಎಲ್ಲಿ ಸರಿ ಮಾಡಬೇಕು, ಮುಂದೆ ಹೋಗಕ್ಕೆ ನಾ ಹೆಂಗೆ ದಾರಿ ಹುಡ್ಕೊಳ್ಬೇಕು ಅಂತಂದು ಹೇಳಿ ನಿಮ್ಮ ಮೇಲೆ ನೀವು ಕೆಲಸ ಮಾಡಬೇಕಿಲ್ಲ. ಎಷ್ಟಕ್ಕೈತೆ ಅಷ್ಟು ಸ್ವಲ್ಪ ಟೈಮ್ ಒಬ್ಬರೇ ಇರೋಕೆ ಕಲೀರಿ. ಯಾಕಂದ್ರೆ ನೋಡಿರಿ, ಸ್ಟೂಡೆಂಟ್ಸ್ ಇರಲಿ ಅಥವಾ ನೀವು ಬಿಸ್ನೆಸ್ಸೇ ಮಾಡ್ತಿರಲಿ, ಪ್ರೊಫೆಷನ್ ಏನಾದರೂ ಆ ಥರದ್ದು ಪ್ರೊಫೆಷನ್ ಇತ್ತು ಅಂತಂದ್ರೆ ಯಾವಾಗರೆ ಸ್ವಲ್ಪ ನಮ್ಮಷ್ಟಕ್ಕೆ ನಾವು ಟೈಮ್ ಕೊಡಬೇಕು. ಯಾಕಂದ್ರೆ ಬಾಕಿ ಜಗತ್ತು ಇದೇನು ಯಾವಾಗೂ ದಿಸ್ ಇಸ್ ಆಲ್ ನಾನ್ ಸ್ಟಾಪ್ ನಾನ್ಸೆನ್ಸ್. ಇದು ಹಿಂಗೆ ನಡೆದ ಬಿಟ್ಟಿರ್ತೈತಿ. ಇದೆಲ್ಲ ಗದ್ದಲದೊಳಗೆ ನಮ್ಮ ಸಲುವಾಗಿ ನಾವು ಟೈಮ್ ತೊಗೋಬೇಕು. ಅದು ಎದ್ರ ಸಲುವಾಗಿ ಅಂದರೆ 2 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂದ್ರೆ ಪ್ಲ್ಯಾನ್ ಮಾಡೋಕೆ ಹೇಳ್ತೈತಿ, ಪ್ಲ್ಯಾನಿಂಗ್ ಮಾಡೋಕೆ ಹೇಳ್ತೈತಿ. ಪ್ಲ್ಯಾನ್ ಹೆಂಗೆ ಮಾಡಬೇಕು, ಒಳ್ಳೆ ಐಡಿಯಾಸನ್ನು ಹೆಂಗೆ ತೊಗೊಂಬರ್ಬೇಕು, ಅದನ್ನು ಎಕ್ಸಿಕ್ಯೂಟ್ ಹೆಂಗೆ ಮಾಡಬೇಕು, ಅದ್ರ ಬದಲಾಗಿ ತಾನಾಗಿನ ವಿಚಾರ ಬರ್ತೈತಿ, ಪ್ರೋಗ್ರೆಸ್ ತೊಗೊಂಬರ್ತೈತಿ ಲೈಫ್ದೊಳಗೆ. ಒಳ್ಳೆ ಡಿಸಿಷನ್ಸ್ ಮಾಡ್ತೀರಿ, ಯು ವಿಲ್ ಬಿಕಮ್ ಅ ಗುಡ್ ಡಿಸಿಷನ್ ಮೇಕರ್. ಮತ್ತು ಹೆಂಗೆ ಅಂತಂದರೆ 2 ಆಫ್ ವಾಂಡ್ಸ್ ಇನ್ನೊಂದು ಹೇಳ್ತೈತೆ ಅಂದರೆ ಒಳ್ಳೆ ವಿಷಯಗಳನ್ನ ಡಿಸ್ಕವರ್ ಮಾಡೋಕೆ ಹೇಳ್ತೈತೆ. ವಿಷಯಗಳನ್ನ ಹೆಂಗೆ ಡಿಸ್ಕವರ್ ಮಾಡಬೇಕು, ಹೆಂಗೆ ಎಕ್ಸ್ಪ್ಲೋರ್ ಮಾಡಬೇಕು, ಅಲ್ಲಿ ರೀಚ್ ಹೆಂಗೆ ಆಗಬೇಕು, ಭವಿಷ್ಯ ಹೆಂಗೆ ಕ್ರಿಯೇಟ್ ಮಾಡ್ಕೋಬೇಕು, ಅದನ್ನೆಲ್ಲ ಇದು ಹೇಳಿಕೊಡ್ತೈತೆ. ಏಸ್ ಆಫ್ ಸೋರ್ಟ್ಸ್ ಏನು ಹೇಳ್ತೈತೆ ಅಂದರೆ ಒಳ್ಳೆ ವಿಚಾರಗಳು, ಮೆಂಟಲ್ ಕ್ಲಾರಿಟಿ ಬರ್ತೈತೆ. ಈಗ ಸದ್ಯ ಸಕ್ಸಸ್ ದಡೆ ಹೋಗಾಕೆ ನಮಗೆ ಏನೆಲ್ಲ ಬೇಕು ಅದೆಲ್ಲ ಆ ವಿಚಾರಗಳು ಬರ್ತಾವೆ. ಇದಕ್ಕೇನಿದೆ ಅಂತಂತಂದ್ರೆ ನಿಮ್ಮ ಹಿಂದಕ್ಕೆ ಒಂದು ದೈವಿ ಬಲ ಇದೆ. ಬರೀ ದೈವಿ ಬಲ ಅಂತಂತ ಹೇಳಂಗಿಲ್ಲ, ಎನ್ಸೆಸ್ಟರ್ಸು ಆಯ್ತು, ದೈವಿ ಬಲನೂ ಇದೆ. ನಿಮ್ಮ ಏಂಜಲ್ಸನ್ನು ಗಾರ್ಡ್ ಮಾಡ್ತಿರ್ತಾರೆ, ಅವರು ನಿಮಗೆ ಹೆಲ್ಪ್ ಮಾಡಾಕತ್ತಾರೆ. ಬಟ್ ಹೆಂಗಂತಂದ್ರೆ ನೀವು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕು. ಸ್ವಲ್ಪ ಕೋಪಪ್ ಮಾಡಿದ್ರಿ ಅಂತಂತಂದ್ರೆ ಮೂಮೆಂಟ್ ಸ್ಟಾರ್ಟ್ ಆಕೈತಿ ಲೈಫ್ದೊಳಗೆ. ಚಾರಿಯಟ್ ವಾಟ್ ಇಟ್ ಸೇಸ್, ಮೂಮೆಂಟ್ ಹೇಳ್ತೈತೆ ಅದು.
ಆದರೆ ಈ ಮೂಮೆಂಟ್ ಮಾಡಬೇಕು, ಡೆಸ್ಟಿನೇಷನ್ ರೀಚ್ ಆಗಬೇಕು ಅಂತಂದರೆ ಇದಕ್ಕೆ ಏನೆಲ್ಲ ಮಾಡಬೇಕಲ್ಲ ಅದಕ್ಕೆಲ್ಲ ತಯಾರಿ ಇರಬೇಕು. ವಿಲ್ ಪವರ್ ತಯಾರಾಗಬೇಕು, ಇಂಟೆನ್ಷನ್ ಸರಿ ಹಂಗೆ ಇರಬೇಕು, ಸೆನ್ಸಸ್ ಮೇಲೆ ಕಂಟ್ರೋಲ್ ಇರಬೇಕು, ಡಿಸಿಪ್ಲಿನ್ ಇರಬೇಕು, ಮೆಂಟಲ್ ಕ್ಲಾರಿಟಿ ಇರಬೇಕು. ನನಗೇನು ಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನನಗೆ 10 ವಿಷಯಗಳು ಬೇಕು ಅಂದಾಗ ನೀವು ಎಲ್ಲೂ ರೀಚ್ ಆಗಂಗಿಲ್ಲ. ಯಾವುದಾದ್ರೂ ಒಂದು ವಿಷಯ ಬೇಕು ಅಂತಂದಾಗ ನೀವು ರೀಚ್ ಆಗೋದು. ನೋಡಿರಿ, ಈಗ ಈ ಥರ್ಡ್ ಡೆಕ್ ಯಾರು ಚೂಸ್ ಮಾಡ್ಕೊಂಡಿರಲ್ಲ ಇವ್ರು ಒಂದು ಅರ್ಥ ಮಾಡ್ಕೊಡ್ರಿ, ಕಾಂಪಿಟೇಷನ್ ಈಸ್ ದೇರ್, ನೀವು ಕಾಂಪಿಟ್ ಮಾಡಲೇಬೇಕು. ಸೊ ಪ್ರಿಪೇರ್ ಯುವರ್ ಸೆಲ್ಫ್, ಸಿಂಪಲ್. ಒಂದು ಸ್ವಲ್ಪ ದಿನ ದುಡ್ಕೊಂಡ್ರೆ ಸಾಕು, ಜೀವನ ಪೂರ್ತಿ ಆರಾಮಾಗಿ ಕುಂತು ತಿನ್ಬೋದು. ಅದನ್ನೆಲ್ಲ ಮೋಟಿವೇಟರ್ಸ್ ಹೇಳ್ತಿರ್ತಾರೆ, ಅದು ಸುಳ್ಳಲ್ಲ, ಅದು ನಿಜಾನೇ. ಅದು amusement, you have a natural talents that you can share with the world. It's time to make money from them while enjoying the process of being yourself. ನೋಡಿರಿ, ನಾ ಏನು ಹೇಳಾಕತ್ತಿದ್ದೆ ಇಲ್ಲಿ, ನೀವು ನಿಮ್ಮ ಸಲ ಟೈಮ್ ಕೊಡ್ರಿ ಅಂತ ಹೇಳತ್ತಿದ್ದೆ ಹರ್ಮಿಟಿಂಗ್ ಎನರ್ಜಿ ಒಳಗೆ. ಇಲ್ಲೇನು ಹೇಳ್ತಾರೆ ಅಂತಂತಾರೆ, ಯು ಹ್ಯಾವ್ ನ್ಯಾಚುರಲ್ ಟ್ಯಾಲೆಂಟ್ಸ್ ದಟ್ ಯು ಕ್ಯಾನ್ ಶೇರ್ ವಿತ್ ದ ವರ್ಲ್ಡ್. ನನಗೆ ಅನಿಸೋ ಮಟ್ಟಿಗೆ ಕೆಲವೊಂದಿಷ್ಟು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ಸ್ ಇರ್ತಾವೆ. ಈಗ ನೋಡಿರಿ, ಟೈಲರಿಂಗಿಗೆ ನಾ ಏನು ಹೆಚ್ಚಿಗೆ ಟೈಮ್, ನಾ ಅದಕ್ಕೇನು ಹೆಚ್ಚಿಗೆ ತ್ರಾಸ ತೊಗೊಂಡಿಲ್ಲ, ತಂದಾನ ಬಂದದ್ದು ನನಗೆ, ಗಾಡ್ ಗಿಫ್ಟೆಡ್ ಅದು. ಸಿ ಐ ಆಮ್ ಅರ್ನಿಂಗ್ ಸೋ ಮಚ್, ನೌ ಇಟ್ಸ್ ಅ ಟೈಮ್ ಟು ಮೇಕ್ ಮನಿ ಫ್ರಮ್ ದೆಮ್ ವೈಲ್ ಎಂಜಾಯಿಂಗ್ ದ ಪ್ರೊಸೆಸ್ ಆಫ್ ಯುವರ್ ಸೆಲ್ಫ್. ಇಟ್ಸ್ ವೆರಿ ಕರೆಕ್ಟ್ ಒನ್. ಯಾರಿಗಾದರೂ ನಿಮ್ಮ ಹತ್ರ ಆ ಥರದ್ದು ಏನಾದರೂ ಸ್ಕಿಲ್ ಇದ್ದರೆ ನೀವು ಆ ಸ್ಕಿಲ್ ಯೂಸ್ ಮಾಡಿ ನೀವು ದುಡ್ಡು ತಯಾರು ಮಾಡಬಹುದು. ಮೇ ಬಿ ಯು ಆರ್ ಸ್ಕಿಲ್ಡ್ ಪರ್ಸನ್. ನಂಗೆ ಅನ್ಸೋ ಮಟ್ಟಿಗೆ ಕೇತು ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಚಾರ್ಟ್. Style, it's time to express yourself through design and art using your talent. Being creative with your finances can lead to success in your career. ನನಗೆ ಅನಿಸಿದ ಮಟ್ಟಿಗೆ ನೀವು ಸ್ಕಿಲ್ಡ್ ಜನ ಇರ್ಬೋದು, ಯಾರು ನೀವು ಇದನ್ನು ಥರ್ಡ್ ಡೆಕ್ ಚೂಸ್ ಮಾಡಿರಲ್ಲ. ಸೊ ಕೇತು ಸ್ಟ್ರಾಂಗ್ ಇರ್ಬೋದು. ಸೊ ಹೆಂಗಂತ ನಿಮ್ಮ ಸ್ಕಿಲ್ ಮೇಲೆ ಇನ್ನೂ ಕೆಲಸ ಮಾಡೋಕೆ ಹೇಳಾಗುತ್ತಾರೆ, ಅಥವಾ ನಿಮ್ಮ ಸ್ಕಿಲ್ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನೀವು ಸರಿ ಮಾಡ್ಕೋಬೋದು, ಒಳ್ಳೆಯದನ್ನು ಮಾಡ್ಕೋಬೋದು. ಸೊ ಮನಿ ರಿಲೇಟೆಡ್ ತಮಗೇನು ಅಡ್ವೈಸ್ ಬರ್ತಾ ಇದೆ? ಸೊ ಪಾರ್ಟ್ನರ್ಶಿಪ್, ಯು ಆರ್ ಕ್ರಿಯೇಟಿಂಗ್ ಅ ಸ್ಟ್ರಾಂಗ್ ಆ್ಯಂಡ್ ಅ ಸಕ್ಸಸ್ಫುಲ್ ಪಾರ್ಟ್ನರ್ಶಿಪ್. ಬಹುಶಃ ತಾವು ಮಾಡ್ತಾ ಇರ್ಬೋದು, ಬಿಸ್ನೆಸ್ ಮನ್ ಇದ್ದರೆ. ಕನ್ಸಿಡರ್ ಫೈಂಡಿಂಗ್ ಅ ಪಾರ್ಟ್ನರ್ ಹೂ ಕ್ಯಾನ್ ಫಿಲ್ ಇನ್ ದ ಎಕ್ಸ್ಪೀರಿಯನ್ಸ್ ಯು ಆರ್ ಲೈಕಿಂಗ್. ಓಕೆ, ನಾವಿಲ್ಲೆಲ್ಲ ಸ್ಟೂಡೆಂಟ್ಸು ಎಲ್ಲರೂ ಒಬ್ರನ್ನೊಬ್ರು ನೋಡಿ ಕಲ್ಕೊಳ್ಳಿಕ್ಕಂತಂದು ಹೇಳಿ ಬಂದೀವಿ ಇಲ್ಲೇ. ಒಳ್ಳೆ ಪಾರ್ಟ್ನರ್ ಸಿಕ್ಕರೆ ನೀವು ಅವರಿಂದ ಏನಾದರೂ ಕಲಿಬೋದು, ನಿಮ್ಮಿಂದ ಅವ್ರು ಏನಾದರೂ ಕಲಿಬೋದು. ಸರ್ಟೇನ್ ರಿಲೇಷನ್ಶಿಪ್ಸ್ ಕುಡ್ ಬಿ ಲಿಮಿಟಿಂಗ್ ಯುವರ್ ಸಕ್ಸಸ್. ನೆನ್ಪಿಟ್ಕೊಡ್ರಿ, ಎಲ್ಲ ರಿಲೇಷನ್ಸನ್ನು ಒಂದೇ ರೀತಿಯಿಂದ ಅಳೆದು ಸುರಿದು ನೋಡ್ಲಿಕ್ಕೆ ಹೋಗಬೇಡ್ರಿ. ಸರ್ಟೇನ್ ರಿಲೇಷನ್ಶಿಪ್ಸ್ ಕುಡ್ ಬಿ ಲಿಮಿಟಿಂಗ್ ಯುವರ್ ಸಕ್ಸಸ್. ನಿಮ್ಗೆ ಏನಾದರೂ ಆ ಥರ ಸಂಶಯ ಬಂದರೆ ಸ್ವಲ್ಪ ಎಷ್ಟಾಗತ್ತಷ್ಟು ದೂರ ಇಡಕ್ಕೆ ನೋಡ್ರಿ ಅವ್ರು. ಸಿ ರಿಟೇಲಿಂಗ್, ಓಕೆ, ಇಫ್ ಯು ಹ್ಯಾವ್ ಎನ್ ಐಡಿಯಾ ಇನ್ ಮೈಂಡ್ ಇನ್ ದಿಸ್ ಗಿವಿಂಗ್ ಯು ದ ಗ್ರೀನ್ ಲೈಟ್ ದಟ್ ದೇರ್ ಈಸ್ ನೀಡ್ ಫಾರ್ ಇಟ್. ಕೆಲವೊಬ್ಬರಿಗೆ ತಾವು ಏನಾದರೂ ಪ್ರೈವೇಟ್ ಬಿಸ್ನೆಸ್ ಮಾಡಬೇಕು ಅಂತಂತ ಅನ್ನಿಸಿದ್ರೆ, ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೋಬೇಕು, ನನಗೆ ಬಾಸ್ ಇದ್ದರೆ ಏನು ಸರಿ ಹೋಗೋಂಗಿಲ್ಲ, ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅಂತಂತಂದ್ರೆ ಯು ಕ್ಯಾನ್ ಓಪನ್ ರಿಟೇಲ್ ಶಾಪ್ಸ್. ಕನ್ಸಿಡರ್ ಕರಿಯರ್ಸ್ ಇನ್ ರಿಟೇಲಿಂಗ್ ಆರ್ ಕಾಮರ್ಸ್ ವೆದರ್ ಇನ್ ಗೂಡ್ಸ್ ಆರ್ ಸರ್ವಿಸಸ್. ಎಸ್, ತಾವು ಮಾಡ್ಬೋದು ಅದನ್ನು. ಆತ್ಮನಿರ್ಭರ್, ಸೊ ಅದ್ರ ಜೊತೆಗೇ ನಿಮಗೆ ಏನು ಅಡ್ವೈಸ್ ಬರ್ತಾ ಇದೆ? ಎಷ್ಟು ಕರೆಕ್ಟ್ ಬಂದೈತೆ ನೋಡ್ರಿ. ಕರಿಯರ್, ಇಲ್ಲಿ ಏನಿತ್ತು, ಏಸ್ ಆಫ್ ಸೋರ್ಸ್ ಐತಿ. ಒಳ್ಳೆ ಕರಿಯರ್ ಅಪಾರ್ಚುನಿಟೀಸು ನಿಮ್ಮನ್ನು ಹುಡುಕಾಡ್ಕೊಂಡು ಬರ್ತಾವೆ. ಮಲ್ಟಿಪಲ್ ಅಪಾರ್ಚುನಿಟೀಸ್ ಯು ವಿಲ್ ಗೆಟ್. ಇಲ್ಲೆಲ್ಲ ತೋರ್ಸಾಕತ್ತಲ್ಲ, ದೀಸ್ ಆರ್ ಆಲ್ ಮಲ್ಟಿಪಲ್ ಅಪಾರ್ಚುನಿಟೀಸು. ನಿಮ್ಗೊಂದು ಮೆಂಟಲ್ ಕ್ಲಾರಿಟಿ ಬರ್ತೈತಿ, ನಿಮಗೆ ಏನು ಒಳ್ಳೇದು ಬೇಕು ನೀವು ಅದನ್ನೇ ಹುಡ್ಕೊತೀರಿ ನಿಮ್ಮ ಸಲುವಾಗಿ. ಆದರೆ ಏನಂತಂತಂದ್ರೆ ನೀವು ಸ್ವಲ್ಪ ನಿಮ್ಮ ಸಲ ಟೈಮ್ ತಗೋರಿ, ನೀವು ಆ ವಿಷಯದೊಳಗೆ ಇನಿಷಿಯೇಟ್ ಮಾಡಿಕೊಡ್ರಿ. ಓಕೆ, ಒಂದು ಒಳ್ಳೆ ಕರಿಯರ್ ನಿಮ್ಮ ಸಲುವಾಗಿ ವೇಟ್ ಮಾಡಕತ್ತೈತಿ. ಸೊ ಗೋ ಫಾರ್ ಇಟ್. ಐ ಹೋಪ್ ಈ ರೀಡಿಂಗ್ ತಮಗೆ ಇಷ್ಟ ಆಗಿರ್ಬೋದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.